ಲೈಫಲ್ಲಿ ಒಂದ್ಸತಿ ಮನೆ ಕಟ್ಸೋದು, ಅದರಲ್ಲೂ ತಪ್ಪು ಮಾಡಿದ್ರೆ ಮಾಡ್ಬರ್ತಾನೆ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೌದು ವೀಕ್ಷಕರೇ, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಿಸ್ಟೇಕ್ಸ್ ಇನ್ಫಾರ್ಮೇಶನ್ ಜೊತೆ. ನೋಡಿ, 70-80% ಪೀಪಲ್ ಜೀವನದಲ್ಲಿ ಒಂದೇ ಸತಿ ಮನೆ ಕಟ್ಟುವಂಥದ್ದು. ಅದರಲ್ಲೂ ತಪ್ಪು ಯಾಕೆ ಮಾಡ್ತೀರಾ ನೀವು? ಇವತ್ತು ನಾನು ನಿಮಗೆ ಈ ತಪ್ಪುಗಳೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಸೀರೀಸ್ ತಗೊಂಡ್ಬರ್ತೀನಿ. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅಷ್ಟೇ ಇಲ್ಲದೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದ್ರೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಮೊದಲೇದಾಗಿ ಸ್ಟಾರ್ಟಿಂಗ್ ಬರುವಂಥದ್ದು ಎಕ್ಸ್ಕವೇಷನ್. ಪ್ಲಾನಿಂಗ್ ಎಲ್ಲ ರೆಡಿ ಆಯಿತು, ಮಾರ್ಕಿಂಗ್ ಎಲ್ಲ ಆಯಿತು. ಎಕ್ಸ್ಕವೇಷನ್ ಮಾಡೋ ಸಮಯದಲ್ಲಿ ನೋಡಿ, ನೀವು ನೀಟಾಗಿ ಅದರ ಒಂದು ಗುಂಡಿಗಳನ್ನು ಇದು ಮಾಡ್ಕೊಳ್ಳಿ, ಓಪನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಆ ಓಪನ್ ಮಾಡೋ ಸಮಯದಲ್ಲಿ ತುಂಬ ಸತಿ ಸಿವೇಜ್ ಲೈನ್ಗಳನ್ನು ಈ JCB ಡ್ರೈವರ್ಗಳು ಹೊಡೆದಾಕ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಆ್ಯಂಡ್ ಒಂದು ಪ್ಲಂಬರ್ ಯಾವತ್ತೂ ನಿಮ್ಮ ಹತ್ರ ರೆಡಿ ಇರಬೇಕು ವೀಕ್ಷಕರೇ. ಯಾಕಂತಂದರೆ ತುಂಬ ಸತಿ ಈ ಥರ ಆಗಿದ್ದಿರುತ್ತೆ. JCB ವರ್ಕ್ ನಡಿಬೇಕಾದ್ರೆ ಬೇರೆ ಬೇರೆ ವಾಟರ್ ಲೈನ್ ಇರ್ಬೋದು, ಸಿವೇಜ್ ಲೈನ್ ಇರ್ಬೋದು, ಇದು ಕಟ್ಟಾಗಿಬಿಡುತ್ತೆ, ಬೇರೆ ಬೇರೆ ಹೆಂಗೋ ಹೋಗಿರುತ್ತೆ, ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಪ್ಲಂಬರ್ ರೆಡಿ ಇರಬೇಕು ನಿಮ್ಮ ಹತ್ರ. ಇಲ್ಲಾಂದರೆ ನೀರು ಆರ್ತಾ ಇರುತ್ತೆ, ಈ ಕಡೆ ಗುಂಡಿ ಮುಚ್ಕೊತಾ ಇರುತ್ತೆ, ತುಂಬ ತೊಂದರೆ ಪಡ್ತೀರಾ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎರಡನೇದು, ಯಾವಾಗ ಕಾಲಮನ್ನು ನೀಟಾಗಿ ಕಟ್ ಮಾಡ್ತೀರಾ ಅದನ್ನು ಮ್ಯಾನುವಲಿ ನೀಟಾಗಿ ಅದನ್ನು ಫಿನಿಶಿಂಗ್ ಮಾಡಿಸ್ಕೊಳ್ಳಿ. ಸುತ್ತಲೂ ನೀಟಾಗಿ ಕಟ್ ಮಾಡಿಕೊಂಡು ಆ್ಯಂಡ್ ಅದನ್ನು ಕಂಪ್ಲೀಟ್ಲಿ ಫಿಲ್ ಮಾಡೋ ಥರ ಇಲ್ಲಿ ಕಾಂಕ್ರೀಟನ್ನು ಪೋರ್ ಮಾಡುವಂಥದ್ದು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅದ್ರ ಸುತ್ತಲೂ ಇದಾಕೊಂತಾರೆ, ಶಟ್ರಿಂಗ್ ಹೊಡ್ಕೊಂಡು ಅದರೊಳಗಡೆ ಕಾಂಕ್ರೀಟ್ ಫಿಲ್ ಮಾಡೋದಂತೆ. ಅದ್ರ ಸುತ್ತಲೂ ಇರೋ ಜಾಗಕ್ಕೆ ಮತ್ತೆ ಎಕ್ಸ್ಟ್ರಾ ಜಾಗ ಉಳ್ಕೊಳ್ಳುತ್ತಲ್ಲ, ಅಲ್ಲಿ ಮಡ್ ಫಿಲ್ ಮಾಡೋದಿರ್ಬೋದು, ಇಲ್ಲ ಅಂತಂತಂದರೆ ಯಾವುದಾದ್ರೂ ವೇಸ್ಟ್ ಮಟೀರಿಯಲ್ಸ್ಗಳನ್ನು ಫಿಲ್ ಮಾಡೋದು, ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ. ಏನು ಕಾಲಮ್ ಬಾಕ್ಸಸ್ಸನ್ನು ನೀಟಾಗಿ ಕಟ್ ಮಾಡಿ ತೆಗೆದಿರ್ತೀರ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಇದನ್ನು ಫಿಕ್ಸ್ ಮಾಡುವಂಥದ್ದು, ಫಿಲ್ ಮಾಡುವಂಥದ್ದು. ಜಾಸ್ತಿ ಅದಕ್ಕೆ ಇದು ಕೊಡೋದು, ಶಟ್ರಿಂಗ್ ಕೊಡೋದು, ಸುತ್ತಲೂ ಮುತ್ತಲೂ ತುಂಬ ದೊಡ್ಡದಾಗಿ ತೆಗೆದ್ಬಿಟ್ಟಿದ್ದೀವಿ, ದೊಡ್ಡದಾಗಿ ತೆಗಿಲೇಬೇಡಿ. ನೀವು ಯಾಕೆ ದೊಡ್ಡದಾಗಿ ತೆಗಿತೀರಾ? ಪ್ರಾಪರಾಗಿ ತೆಗೆದ್ರೆ ಅದ್ರ ಮೂಲಕ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನಿಮಗೆ ಏನು ಕಾಲಮ್ ಒಳಗಡೆ ಫೌಂಡೇಶನ್ ಹಾಕಿರ್ತೀರಾ ಅದರ ಎಡ್ಜಸ್ಗಳು ಹಾರ್ಡ್ ಸರ್ಫೇಸಲ್ಲಿ ಇರುತ್ತೆ ವೀಕ್ಷಕರ. ಇಲ್ಲಾಂದರೆ ಅದ್ರ ಸುತ್ತಲೂ ಮಣ್ಣು ತುಂಬ್ತೀರಾ, ನೀರು ಹೋಗುತ್ತೆ, ಸ್ವಲ್ಪ ಲೂಸ್ ಸಾಯಿಲ್ ಅದ್ರ ಸುತ್ತಮುತ್ತಲೂ ಇರುತ್ತೆ ವೀಕ್ಷಕರ. ಅಂತ ತೊಂದರೆ ಏನಿಲ್ಲ. ಆದರೂ ಕೂಡ ಸ್ಟ್ರೆಂತ್ ಇರಲಿ ಮನೆ ಅನ್ನಂದ್ರೆ ಡೆಫಿನೆಟ್ಲಿ ಈ ರೀತಿ ಆಪ್ಷನ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು 2 ಕಾಲಮ್ ಗ್ಯಾಪ್. 2 ಕಾಲಮ್ಗಳ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು? ತುಂಬ ಜನ ಕೇಳ್ತಾರೆ ಇದನ್ನು. ಸೊ ವೀಕ್ಷಕರೇ, ಮ್ಯಾಕ್ಸಿಮಮ್ ಅಂತಂದರೆ 15 ಫೀಟ್, 15 ಅಡಿ ಮಾತ್ರ ಮ್ಯಾಕ್ಸಿಮಮ್ ನೀವು ಕೊಡೋಕ್ಕೆ ಸಾಧ್ಯ. 1 ಇಂಚು ಕೂಡ ಜಾಸ್ತಿ ಕೊಡೋದು ಇಲ್ಲಿ ರೆಕಮೆಂಡೇಶನ್ ಅಲ್ಲ ವೀಕ್ಷಕರೇ. 1 ಇಂಚ್ ಓಕೆ, ಬಟ್ ಆದರೆ 1 ಫೀಟ್ ಕೂಡ 16 ಫೀಟ್ ಕೊಡೋದು ತಪ್ಪು ಅಂತ ಹೇಳ್ಬೋದು. ಬಟ್ ಕಮ್ಮಿ, ಎಷ್ಟು ಕಮ್ಮಿ ಕೊಡ್ಬೋದು? ಎಷ್ಟರೂ ಕಮ್ಮಿ ಕೊಡ್ಬೋದು. ಯಾಕಂತಂದರೆ ನೋಡಿ, ನೀವು ಲಿಫ್ಟ್ ಮಾಡ್ತಾ ಇರ್ತೀರ, ಅವಾಗಲ್ಲೇ 2-3 ಕಾಲಮ್, 4 ಕಾಲಮ್ ಬಂದುಬಿಡುತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ನೀವು ಕಾಲಮ್ ಕೊಡ್ಬೋದು, ಹತ್ತದಲ್ಲಿ ಎಷ್ಟಾದರೂ ಕೂಡ ಕೊಡ್ಬೋದು. ಲೆಂತ್ ತೊಗೊಂಡು ಹೋಗ್ತೀರಾ ಅಂತಂದರೆ 15 ಫೀಟ್. ನಾನು ಹೇಳ್ತದ್ದು ರೆಸಿಡೆನ್ಷಿಯಲ್. ಕಮರ್ಷಿಯಲ್ ನೀವು ನೋಡಿರ್ತೀರ, ನಾವು ಒಂದು ಬಿಲ್ಡಿಂಗ್ ನೋಡಿದ್ದೀವಿ ಗುರು, ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆ 40-40 ಅಡಿ ಮಧ್ಯದಲ್ಲಿ ಕಾಲಮೇ ಇಲ್ಲ ಅಂತಂದರೆ ಅದ್ರ ಕಾಲಮ್ ದಪ್ಪ ಎಷ್ಟಿರುತ್ತೆ, ಅದ್ರ ಮೇಲ್ಗಡೆ ಹೋಗಿರುವಂಥ ಬೀಮ್ನ ದಪ್ಪ ಎಷ್ಟಿರುತ್ತೆ, ಅವೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಹಾಕಲಾಗುತ್ತೆ ವೀಕ್ಷಕರೇ. ಸೊ ಮನೆ ರೆಸಿಡೆನ್ಷಿಯಲಿ ಅಂತ ಬಂದಾಗ ಮಾಮೂಲಿ ಹಾಕದೆ 6 ಇಂಚಸ್ಗೆ 18 ಇಂಚಸ್ ನಾವು ಹಾಕುವಂಥದ್ದು. ಸೊ ಅಂಥದ್ರಲ್ಲಿ ಅದನ್ನು ನಾವು ಹಾಕ್ತೀವಿ ಅಂತಂತಂದರೆ ಡೆಫಿನೆಟ್ಲಿ ನೀವು ಇಲ್ಲಿ 15 ಫೀಟ್ ಗ್ಯಾಪ್ ಮಾತ್ರ ಕೊಡುವಂಥದ್ದು ವೀಕ್ಷಕರೇ. ಇದು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಸೊ ಕಾಲಮ್ನ ಗ್ಯಾಪ್. ಮನೆ ಕಟ್ಸ್ಬೇಕು ಅಂತ ಇದ್ದೀರಾ? ಆಷಾಢ ಆಫರ್ ಬೇಕಾ ನಿಮಗೆ? ಬನ್ರಿ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರೆಗೆ. ಹೌದು ವೀಕ್ಷಕರೇ, ಇಲ್ಲಿ ಆಷಾಢ ಆಫರ್ ಧಮಾಕ ಸುರಿ ಮಳೆನೇ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ನೀವು ಆಷಾಢದಲ್ಲೇ ಕಟ್ಸ್ಬೇಕು ಅಂತೇನಿಲ್ಲ, ಬುಕ್ ಮಾಡ್ಕೊಳ್ಳಿ, ಶ್ರಾವಣದಿಂದ ಕಟ್ಬೋದು. ಆದರೆ ನೀವು ಇವಾಗ ಬುಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿವರೆಗಿನ ಬೆನಿಫಿಟ್ಸನ್ನು ಇವತ್ತು ನಾನು ನಿಮಗೆ ಉಚಿತವಾಗಿ ತೊಗೊಂಡ್ಬಂದಿದ್ದೀನಿ. ಹೌದು ವೀಕ್ಷಕರೇ, ಹಾಗಾದರೆ ಬುಕ್ ಮಾಡ್ಕೊಂಡ್ರೆ ಏನೇನು ಸಿಗುತ್ತೆ ವೀಕ್ಷಕರೇ? ಇಲ್ಲಿ ನಿಮಗೆ 1000 ಲೀಟರ್ನ ಓವರ್ ಹೆಡ್ ವಾಟರ್ ಟ್ಯಾಂಕ್ ವರ್ತ್ ₹9,000 to 10,000 ರೂಪೀಸ್ದು ಫ್ರೀಯಾಗಿ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಅದರ ನಂತರ ಬರ್ತಾ ಇರುವಂಥದ್ದು 200 ಲೀಟರ್ನ ಸೋಲಾರ್ ವಾಟರ್ ಹೀಟರ್, ಅದು ಕೂಡ 25,000 ಇಂದ 30,000 ರೂಪೀಸ್ ವರ್ತ್ ಇರ್ತಾ ಇರುವಂಥದ್ದು. ಅದಾದ ನಂತರ ನಿಮ್ಮ ಮನೆ ಎಲ್ಲ ಬಾತ್ರೂಮ್ಗಳಿಗೆ ಅಪ್ ಟು 3 ಗೀಸರನ್ನು ಕೊಡ್ತಾ ಇದ್ದೀವಿ. ಅದು ಕೂಡ ಬ್ರ್ಯಾಂಡೆಡ್ 21,000 ರೂಪೀಸ್ವರೆಗೂ ವರ್ತ್ ಇರ್ತಾ ಇರುವಂಥದ್ದು 25 ಲೀಟರ್. ಆ್ಯಂಡ್ ಅದಾದ ನಂತರ ಬರ್ತಾ ಇರುವಂಥದ್ದು ಹಿಕ್ವಿಸನ್ ಅವರ CCTV ಕ್ಯಾಮ್ರಾ. ಎಂಟೈರ್ ಮನೆಗೆ G+2 ಕಟ್ಸ್ತೀರಾ, ಇಡೀ ಮನೆ ಎಲ್ಲೆಲ್ಲಿ ಬೇಕು ನಿಮಗೆ ಎಲ್ಲ ಕಡೆನೂ ಕೂಡ CCTV ನಮ್ಮ ಕಡೆಯಿಂದ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪ್ರೆಸ್ಟೀಜ್ನ ವಿಶ್ವಾಸಾರ್ಹ ಇರುವಂತಹ ಗ್ರೈಂಡರ್. ಹೌದು ವೀಕ್ಷಕರೇ, ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 5,000 ರೂಪೀಸ್ ವರ್ತ್ ಇರುವಂಥದ್ದು, CCTV 30,000 to 35,000 ವರ್ತ್ ಇರುವಂಥದ್ದು. ಸೊ ಓವರ್ ಆಲ್ಗೆ ನಿಮಗೆ 90,000 ಇಂದ 1 lakh ವರ್ತ್ ಇರುವಂತಹ ಇವೆಲ್ಲ ಕಾಂಬೋನ ಉಚಿತವಾಗಿ ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಇದು ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಆಷಾಢ ಆಫರ್. ಮಂಗಳವಾರ ಆಷಾಢ ಸ್ಟಾರ್ಟ್ ಆಗುತ್ತೆ, ಅವತ್ತು ಬುಕ್ ಮಾಡಬೇಕು. ಯಾವತ್ತು ಆಷಾಢ ಎಂಡ್ ಆಗುತ್ತೆ, ಸ್ಕ್ರೀನ್ ಮೇಲೆ ಡೇಟ್ ಬರ್ತಾ ಇದೆ, ಅವತ್ತಿಗೆ ಇದು ಎಂಡ್ ಆಗುತ್ತೆ. ಯಾಕಂದರೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಾವು ಆಫರ್ ಜಾಸ್ತಿ ದಿನ ಕೊಡೋಕ್ಕಾಗಲ್ಲ. ಕ್ವಾಲಿಟಿ ಮೇಲೆ ನಾವು ಯಾವತ್ತು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಮನೆ ಬೇಕು, ಜೊತೆಲಿ ಆಫರ್ ಬೇಕು, ಈ ಕನ್ನಡಕವರನ್ನ ಭರವಸೆ ಬೇಕು ಅಂತಂದರೆ ನೀವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ಗೆ ಬರ್ಬೋದು ವೀಕ್ಷಕರೇ. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ. ಸೊ ನೆಕ್ಸ್ಟ್ ಬರ್ತಂತೂ ಸಿಮೆಂಟ್. ತುಂಬಾ ಕಾಂಟ್ರವರ್ಸಿ ಇದು.
53 ಗ್ರೇಡ್ ಯೂಸ್ ಮಾಡೋದು, 43 ಗ್ರೇಡ್ ಕಾಂಕ್ರೀಟ್ ಎಲ್ಲೇ ಮಾಡ್ರಿ ನೀವು 53 ಗ್ರೇಡೇ ಯೂಸ್ ಮಾಡಿ. ಓಕೆ, ಸೊ ಅದು ಯೂಸ್ ಮಾಡೋದು ಇದು ಬೇಡ. ಸೊ ಎಲ್ಲೇ ಕಡೆ ಕಾಂಕ್ರೀಟ್ ಯೂಸ್ ಮಾಡ್ತಾ ಇದ್ದಾರೆ, M20 ಆ ಥರ ಕಾಂಕ್ರೀಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನೀವು 53 ಗ್ರೇಡ್ ಬಿರ್ಲಾ ಸೂಪರ್ ಇರ್ಬೋದು, ಅವುಗಳನ್ನು ಯೂಸ್ ಮಾಡ್ಬೋದು. ಅಂಡ್ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀರಾ, ಎಸ್ಸೆ ಮಾಡ್ತಾ ಇದ್ದೀರಾ, ವಾಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂಡ್ ಪ್ಲಾಸ್ಟಿಂಗ್ ಮಾಡ್ತೀರಾ, ಅವೆಲ್ಲ ಕಡೆಗಳಲ್ಲೂ ಕೂಡ ನೀವು 43 ಗ್ರೇಡ್ಗಳನ್ನು ಯೂಸ್ ಮಾಡ್ಬೋದು, ಜುವಾರಿ ಯೂಸ್ ಮಾಡ್ಬೋದು. ಸೊ ಬಿರ್ಲಾ ಸೂಪರು ಜುವಾರಿ ಇದೆಲ್ಲ ಕಾಂಬಿನೇಷನ್ ಇದೆಲ್ಲ ಸೂಪರ್, ತುಂಬ ಚೆನ್ನಾಗಿರುತ್ತೆ. ಜೊತೆಲಿ TMTದು ಏನಾದರೂ ನಮಗೆ ಇದು ಕೊಡಿ, ಒಂದು ರೆಕಮೆಂಡ್ ಮಾಡಿ ಅಂದರೆ ಕಾಮಧೇನು ತುಂಬ ಚೆನ್ನಾಗಿರುತ್ತೆ. ಕಾಮಧೇನು 550D ಇದನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಯಾವ್ದಾದ್ರು ಯೂಸ್ ಮಾಡಿ, ಬಟ್ 550D ಯೂಸ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಓಕೆ, ಇದು ಗ್ರೇಡ್ ಆಯಿತು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಇಂಟರ್ವೆಲ್ ಬಿಟ್ವೀನ್ ವರ್ಕ್. ಅಂದರೆ ನೋಡಿ, ನೀವು ಮೋಲ್ಡ್ ಹಾಕ್ಸೋ ಸಮಯದಲ್ಲಿ ತುಂಬ ವರ್ಕ್ ಇರುತ್ತೆ. ಅಲ್ಲಿ ಒಂದನೇದಾಗಿ ಶಟ್ರಿಂಗ್ ಮಾಡಬೇಕು, ಎರಡನೇದಾಗಿ ಕಂಬಿ ಓಕೆ TMT ವರ್ಕ್ ಮಾಡಬೇಕು, ಅದಾದಮೇಲೆ ನಿಮಗೆ ಅಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಆಗಬೇಕು, ಅದಾದಮೇಲೆ ನಿಮಗೆ ಇಲ್ಲಿ ಸ್ಲ್ಯಾಬ್ ಕ್ಯಾಸ್ಟಿಂಗ್ ಮಾಡುವಂಥದ್ದು. ಆದರೆ ತುಂಬ ಜನ ಇದು 4 ದಿನದ ಪ್ರೊಸೆಸ್, ಇದನ್ನು ತುಂಬ ಜನ 2 ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಒಂದೇ ದಿನ ಸೆಂಟ್ರಿಂಗ್ ಮಾಡುವಂಥದ್ದು, ಮರುದಿನನೇ ಕಂಬಿ ಕಟ್ಟಿ ಅವತ್ತೇ ಎಲೆಕ್ಟ್ರಿಕಲ್ ವರ್ಕ್ ಮಾಡಿ, ಮರುದಿನನೇ ಕ್ಯಾಸ್ಟಿಂಗ್ ಮಾಡುವಂಥದ್ದು. ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತಾರೆ. ಕೆಲವೊಬ್ಬರಂತೂ ಒಂದಿನ ಇದು ಕಟ್ತೀರಾ, ಶಟ್ರಿಂಗ್ ಹೊಡಿತೀರಾ, ಒಂದಿನ ಕಂಬಿ ಕಟ್ಕೊಳ್ತೀರಾ, 3ನೇ ದಿನನೇ ಅವತ್ತು ಬೆಳಗ್ಗೆನೇ ಎಲೆಕ್ಟ್ರಿಷಿಯನ್ ಕರೆಸ್ಬಿಟ್ಟು ಎಲ್ಲ ಕಡೆ ಲೈನಿಂಗ್ಸ್ ಎಲ್ಲ ಹಾಕ್ಬಿಟ್ಟು, ತುಂಬ ದಿನ ಅವತ್ತೇ ಸ್ವಲ್ಪ ಕಂಬಿ ಕಟ್ಟೋದು ಬಾಕಿ ಇರುತ್ತೆ, ಅದನ್ನು ಮಾಡಿಸ್ಬಿಟ್ಟು ಅವತ್ತೇ ನೀವು ಸ್ಲ್ಯಾಬ್ ಕಾಂಕ್ರೀಟಿಂಗ್ ಕೂಡ ಮಾಡಿಸ್ಬಿಡ್ತೀರಾ, ಕ್ಯಾಸ್ಟಿಂಗ್ ಮಾಡಿಬಿಡ್ತಾರೆ. ದಯವಿಟ್ಟು ಈ ಹರಿ ವರ್ಕ್ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎನಿ ಕಂಡೀಷನ್, ದೊಡ್ಡ ಮನೆ ಇರಲಿ ಚಿಕ್ಕ ಮನೆ ಇರಲಿ ಏನೇ ಇರಲಿ, ಪ್ರತಿಯೊಂದು ಪ್ರಾಪರಾಗಿ ನಡಿಬೇಕು, ಕರೆಕ್ಟಾಗಿ ನೋಡಿ. ಸೆಂಟ್ರಿಂಗ್ ಆಗಬೇಕು, ಸೆಂಟ್ರಿಂಗ್ ಆದಮೇಲೆ ಅವರೆಲ್ಲ ಚೆಕ್ ಮಾಡ್ತಾರೆ, ಅರ್ಜೆಂಟ್ ಇಲ್ಲ ಅಂತಂದರೆ ಚೆಕ್ ಮಾಡ್ತಾರೆ, ಎಲ್ಲ ಸರಿ ಇದೆ, ಕಂಬಿ ಕಟ್ಕೊಂಡು ಬರ್ತಾನೆ, ಎಲ್ಲ ಕಂಬಿ ಕಟ್ಕೊತಾನೆ, ಸ್ಟೇರ್ ಕೇಸ್ ಎಲ್ಲ ಮಾಡ್ತಾನೆ, ಎಲ್ಲ ಕಡೆ ಚೆಕ್ ಮಾಡ್ಕೊತಾನೆ ಒಂದು ರೌಂಡು, ಅರ್ಜೆಂಟ್ ಮಾಡಲ್ಲ, ಬಿಟ್ಟಾಕ್ ಹೋಗಲ್ಲ ಕೆಲವೊಂದು. ಆಮೇಲೆ 3ನೇ ದಿನ ಎಲೆಕ್ಟ್ರಿಷಿಯನ್ ಬರ್ತಾನೆ, ಎಲ್ಲೆಲ್ಲಿ ಪಾಯಿಂಟ್ ಬೇಕು ನಿಧಾನಕ್ಕೆ ಯೋಚನೆ ಮಾಡಿ ಹಾಕ್ತಾನೆ, ನಿಮಗೂ ಕೂಡ ಟೈಮ್ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲೊಂದು ಕಡೆ ಇಲ್ಲ, ಇಲ್ಲೊಂದು ಕಡೆ ಇಲ್ಲ, ಆಮೇಲೆ ಮತ್ತೆ ನೀವು ಅದನ್ನ ಬ್ರೇಕ್ ಮಾಡ್ಕೊಬೇಕಾಗುತ್ತೆ, ಬೇರೆ ಕಡೆಯಿಂದ ಗ್ರೂ ಮಾಡ್ಕೊಂಡು ತೊಗೊಂಡ್ಬರ್ಬೇಕಾಗುತ್ತೆ. ಇಲ್ಲ ಒಂದಿನ ಟೈಮ್ ಸಿಕ್ತು, ಕುತ್ಕೊಂಡು ಯೋಚನೆ ಮಾಡ್ಬೋದು. ನಾವು ಸ್ಲ್ಯಾಬ್ ಮೇಲೆ ಕುತ್ಕೊಂಡ್ಬಿಟ್ಟು ಇಲ್ಲೊಂದು ಲೈಟ್ ಬರ್ಬೋದಲ್ವಾ, ಇಲ್ಲೊಂದು ಪ್ಲಗ್ ಪಾಯಿಂಟ್ ಬರ್ಬೋದಲ್ವಾ, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಕೂಡ ಸಿಗುತ್ತೆ. ಪ್ರಾಪರ್ ಆಗಿ ನಿಮ್ಮ ಶಟ್ರಿಂಗ್ ವರ್ಕು, TMT ವರ್ಕು, ಎಲೆಕ್ಟ್ರಿಕಲ್ ವರ್ಕು, ಅದಾದಮೇಲೆ ಸ್ಲ್ಯಾಬ್ ಕಾಸ್ಟಿಂಗ್. ಸೊ 1 by 1 ವಿತ್ ಇಂಟರ್ವೆಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕ್ಯೂರಿಂಗ್ ಬಗ್ಗೆನೇ ವಿಡಿಯೋ ಮಾಡಿದ್ದೀವಿ, ನಾನು ಅಷ್ಟು ವಿಡಿಯೋ ಮಾಡಿದ್ದೀನಿ. ಬಟ್ ಆದರೂ ಕೂಡ ಪ್ರತಿದಿನ 3 ಬಾರಿ ಆ್ಯಂಡ್ ಜೊತೆಯಲ್ಲಿ ಸ್ಲ್ಯಾಬ್ ಕ್ಯಾಸ್ಟ್ ಮಾಡಿರ್ತೀರ, ಅದಕ್ಕೆ ಆಲ್ಮೋಸ್ಟ್ 10ರಿಂದ 14 ದಿನಗಳವರೆಗೆ ಪಾತಿ ಕಟ್ಬಿಟ್ಟು ಅದರೊಳಗಡೆ ನೀರು ತುಂಬಿಸುವಂಥದ್ದು ತುಂಬ ಇಂಪಾರ್ಟೆಂಟ್. 28 ಡೇಸ್ ಬಿಡಬೇಕು ಅಂತ ಹೇಳ್ತಾರೆ, ಬಟ್ 28 ಡೇಸ್ ತನಕ ಬಿಟ್ಟರೆ ಮೇಲ್ಗಡೆ ಎಲ್ಲ ಪಾಚಿ ಕಟ್ಕೊಂಡ್ಬಿಡುತ್ತೆ, ವರ್ಕ್ ಮಾಡೋಕ್ಕಾಗಲ್ಲ ವೀಕ್ಷಕರೇ. ಸೊ ಆದ್ದರಿಂದ 10 to 14 ಡೇಸ್ ಇಸ್ ಇನಫ್. ಓಕೆ, ಸೊ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇದು ಕ್ಯೂರಿಂಗ್ ಅಂತೂ ಪ್ರಾಪರ್ ಆಗಲೇಬೇಕು. ಆ್ಯಂಡ್ ಏನೇನು ಕಾಲಮ್ಗಳೆಲ್ಲ ಮಾಡಿರ್ತೀರ, ಕಾಲಮ್ಗಳಿಗೆಲ್ಲ ಗನಿ ಬ್ಯಾಗ್ ಅಂದರೆ ಗೋಣಿ ಚೀಲಗಳನ್ನ ಕಟ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಕ್ಯೂರಿಂಗ್ ಅಂತೂ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಇನ್ನರ್ ವಾಲ್ಗಳಲ್ಲಿ 4 ಇಂಚಿನ ಇನ್ನರ್ ವಾಲ್ಗಳನ್ನು ನೀವು ಮಾಡ್ತಾ ಇದ್ರೆ ಅದಕ್ಕೆ ಚಿಕನ್ ಮೆಶ್ಗಳನ್ನು ಬಳಸೋದನ್ನು ಮರಿಬೇಡಿ ವೀಕ್ಷಕರೇ. ಹೌದು, ಆ್ಯಂಡ್ ಪ್ರತಿ 3.5 feet ಆರ್ 4 feetಗೆ ಒಂದು ಲಿಂಟಲ್ ಬರಲೇಬೇಕು, ಸ್ಟ್ರೆಂಥನ್ ಮಾಡುತ್ತೆ ಅದಕ್ಕೆ ಲಿಂಟಲ್. ನಾನು ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಬರ್ತಾ ಇರ್ಬೋದು, 4 ಇಂಚ್ ವಾಲ್ ಯಾರು ಒಳಗಡೆ ಇನ್ನರ್ ವಾಲ್ಗಳನ್ನು ಮಾಡ್ತಾ ಇದ್ದೀರಾ, ಪ್ರತಿ 4 feetಗೊಮ್ಮೆ ಒಂದು ಲಿಂಟ್ಲ್ ಹಾಕ್ಸಿ, ಆ್ಯಂಡ್ ಲಿಂಟ್ಲ್ ಹಾಕ್ಸಿರೋ ಜಾಗದಲ್ಲಿ ಕನೆಕ್ಟ್ ಆಗುತ್ತಲ್ಲ ಅಲ್ಲಿ ಚಿಕನ್ ಮೆಶ್ಶು, ಆ್ಯಂಡ್ ವಾಲ್ ಹೋಗ್ಬಿಟ್ಟು ದೊಡ್ಡ ವಾಲ್ಗೆ ಕನೆಕ್ಟ್ ಆಗುತ್ತೆ, 6 ಇಂಚ್ ವಾಲ್ಗೆ ಕನೆಕ್ಟ್ ಆಗುತ್ತಲ್ಲ ಅಲ್ಲಿ ಚಿಕನ್ ಮೆಶ್ಶು, ಆ್ಯಂಡ್ ಅಲ್ಲೆಲ್ಲಾದ್ರೂ ಕಾಲಮ್ಗೆ ತಗೊಂಡು ಕನೆಕ್ಟ್ ಮಾಡ್ತಾ ಇದ್ರೆ ಆ ಕಾಲಮ್ ಜಾಗ ಟಚ್ ಮಾಡೋ ಜಾಗದಲ್ಲಿ ಚಿಕನ್ ಮೆಶ್, ಎಲ್ಲ ಕಡೆನೂ ಕೂಡ ಚಿಕನ್ ಮೆಶ್ಗಳನ್ನು ಹಾಕಿ ಕರೆಕ್ಟಾಗಿ ಮೊಳೆ ಹೊಡೆದು ಅದ್ರ ಮೇಲ್ಗಡೆನೆ ನೆಕ್ಸ್ಟ್ ಪ್ಲಾಸ್ಟಿಂಗ್ ಮಾಡುವಂಥದ್ದು. ಸೊ ಇದರಿಂದ 4 ಇಂಚ್ ವಾಲಿನ ಸ್ಟ್ರೆಂತ್ ಏನಿರುತ್ತೆ ಚೆನ್ನಾಗಿ ಬರುತ್ತೆ, 6 ಇಂಚ್ ವಾಲಿನ ಸ್ಟ್ರೆಂತ್ ಅಷ್ಟು ಅಚೀವ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಯುಟಿಲಿಟಿ ಏರಿಯಾ. ಹೌದು, ತುಂಬ ಜನ ಯುಟಿಲಿಟಿ ಏರಿಯಾನ ಅವಾಯ್ಡ್ ಮಾಡ್ಬಿಡ್ತೀರಾ. ಬಾತ್ರೂಮೇ ದುಡ್ದಿದೆ ಬಿಡುಗರು, ಇದರಲ್ಲಿ ಆಗ್ಬಿಡುತ್ತೆ, ಕಿಚನ್ ದುಡ್ದಿದೆ ಯುಟಿಲಿಟಿ ಆಗೋಗ್ಬಿಡುತ್ತೆ ಅಂತ ಹೇಳ್ತೀರಾ. ಇಲ್ಲ, ಯುಟಿಲಿಟಿ ಈಸ್ ಅ ಮಸ್ಟ್. ಸೊ ಯಾರ್ಯಾರು ಸ್ವಲ್ಪ ಜಾಗ ಇದೆ, ಸೆಟ್ ಬ್ಯಾಕ್ ಬಿಡ್ತಾ ಇದ್ದೀರಾ, ಅದು 1 ಅಡಿ ಎಕ್ಸ್ಟ್ರಾ ಬಿಡಿ, ಮನೆ ಒಳಗಡೆಯಿಂದ 1 ಅಡಿ ತೊಗೊಂಡು ಅಲ್ಲಿ ಒಂದು ಯುಟಿಲಿಟಿ ಮಾಡ್ಕೊಳ್ಳಿ. 3 ಅಡಿ 3.5 ಅಡಿ ಅಂತೂ ಮಿನಿಮಮ್ ಬೇಕೇ ಬೇಕು ಯುಟಿಲಿಟಿಗೆ. ಸೊ 3ರಿಂದ 3.5 ಅಡಿಯಲ್ಲಿ ಒಂದು ಯುಟಿಲಿಟಿ ತಗೊಂಡು ಕಿಚನ್ ಹತ್ರ ಒಂದು ಡೋರ್ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ತುಂಬ ಯೂಸ್ಫುಲ್ ಆಗಿರುತ್ತೆ ವೀಕ್ಷಕರ. ಕಿಚನಿಂದ ಯುಟಿಲಿಟಿಗೆ ಹೋಗೋ ಥರ ಮಾಡ್ಕೊಳ್ಳಿ. ಬೇಕಾದ್ರೆ ಅದನ್ನು ಸೆಟ್ ಬ್ಯಾಕಲ್ಲೂ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇದು ಕೂಡ ಸೆಟ್ ಬ್ಯಾಕ್ ಆಸ್ ಅ ಸೆಟ್ ಬ್ಯಾಕ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ಯುಟಿಲಿಟಿ ಈಸ್ ಅ ಮಸ್ಟ್, ಇವಾಗ ಬೇಕಾಗಿರುವಂಥದ್ದು. ಸೊ ನೆಕ್ಸ್ಟ್ ಬರ್ತಿರುವಂಥದ್ದು ವಾಟರ್ ಪ್ರೂಫಿಂಗ್ ಅನ್ನ ಯಾರು ಕೂಡ ಮರಿಬಾರ್ದು. ಹೌದು ವೀಕ್ಷಕರೇ, ಸೊ ನೀವೇನು ಮಡ್ಡಿ ಕಲಿಸ್ತಿರಲ್ಲ, ಸೊ ಅದರಲ್ಲೂ ಕೂಡ ವಾಟರ್ ಪ್ರೂಫಿಂಗ್ ಬೇಕಾಗುತ್ತೆ. ಮೇಲ್ಗಡೆ ನಾವು ಏನಾಗ್ತೀವಿ ಸ್ಲ್ಯಾಬ್ ಹಾಕ್ತೀವಿ, ಅದಕ್ಕೂ ವಾಟರ್ ಪ್ರೂಫಿಂಗ್ ಬೇಕಾಗುತ್ತೆ. ಕೆಳಗಡೆ ನಾವು ಸಾಯಿಲ್ ಫಿಲ್ಲಿಂಗ್ ಮಾಡ್ತೀವಿ, ಸಾಯಿಲ್ ಫಿಲ್ಲಿಂಗಲ್ಲೂ ನಿಮಗೆ ವಾಟರ್ ಪ್ರೂಫಿಂಗ್ ಆ್ಯಂಡ್ ಟರ್ಮೈಟ್ ಪ್ರೂಫಿಂಗ್ ಬೇಕಾಗುತ್ತೆ. ಹೌದು, ಸಾಯಿಲ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಅಲ್ಲೆಲ್ಲಿ ಹೋಲ್ಗಳನ್ನು ಹಾಕಿಬಿಟ್ಟು, ನಾನು ತುಂಬ ಸತಿ ಹೇಳಿದ್ದೀನಿ, ಅದರೊಳಗಡೆ ಎಲ್ಲ ಟರ್ಮೈಟ್ ಪ್ರೂಫ್ ಲಿಕ್ವಿಡನ್ನು ಹಾಕಬೇಕು. ಸೊ ಆವಾಗ ಕೆಳಗಡೆಯಿಂದ ಗೆದ್ಲು ಬರೋದು, ನಿಮ್ಮ ವಾಸ್ಕಲ್ಗಳನ್ನು ತಿಂದು ಹಾಕೋದು, ಇವೆಲ್ಲ ಮಾಡಲ್ಲ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ವಾಟರ್ ಪ್ರೂಫಿಂಗ್ ಅನ್ನು ಕೂಡ ನೀವಿಲ್ಲಿ ಬಳಸಬೇಕು. ಪ್ರತಿ ಹಂತದಲ್ಲೂ ಕೂಡ ನೀವಿಲ್ಲಿ ವಾಟರ್ ಪ್ರೂಫಿಂಗ್ ಅನ್ನು ಬಳಸಬೇಕು ವೀಕ್ಷಕರೇ. ನೋಡಿ, ಇಲ್ಲಿ ವಾಟರ್ ಪ್ರೂಫಿಂಗ್ ಅಲ್ಲಿ
ಡಾಕ್ಟರ್ ಫಿಕ್ಸಿಟ್ 101 LW+. ಇದು ಜಾಸ್ತಿ ಯೂಸ್ ಆಗುವಂಥದ್ದು ನಮ್ಮ ಮಡ್ಡಿ ಕಲಿಸ್ಬೇಕಾದ್ರೆ, ಫ್ಲೋರಿಂಗಲ್ಲಿ ಎಲ್ಲ ಕಡೆನೂ ಕೂಡ ಯೂಸ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಪೋಸ್ರೋ ಕಂಪನಿಯವ್ರದ್ದು ಕೂಡ ಯೂಸ್ ಮಾಡ್ಬೋದು. ಪಿಡಿಲೈಟ್ದು ಕೂಡ ವಾಟರ್ ಪ್ರೂಫಿಂಗ್ ಇವಾಗ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಇವೆಲ್ಲದರ ಮೂಲಕ ದಯವಿಟ್ಟು ವಾಟರ್ ಪ್ರೂಫಿಂಗ್ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಹಂತಗಳಲ್ಲೂ ಮಾಡಿ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನು ತೊಗೊಂಬರ್ತೀನಿ ನಾನು ನಿಮಗೆ, ಎಲ್ಲೆಲ್ಲಿ ವಾಟರ್ ಪ್ರೂಫಿಂಗ್ ಮಾಡಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೊಗೊಂಬರ್ತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೋರ್ ವಾಸ್ಕಲ್ ಜೊತೆಲಿ ವಿಂಡೋ ವಾಸ್ಕಲ್ಗಳನ್ನು ಪ್ರಾಪರ್ ಆಗಿ ವಾಲಲ್ಲಿ ಫಿಕ್ಸ್ ಮಾಡುವಂಥದ್ದು. ನೋಡಿ, ಡೋರ್ದು ವುಡ್ ವಾಸ್ಕಲ್ ಮಾಡಿಸ್ತೀರಾ, ವಿಂಡೋದು ವುಡ್ ವಾಸ್ಕಲ್ ಮಾಡಿಸ್ತೀರಾ, ಅದಕ್ಕೆ ಹ್ಯಾಂಡಲ್ ಇರುತ್ತೆ ಸೈಡಲ್ಲಿ, ಅದನ್ನು ಪ್ರಾಪರ್ ಆಗಿ ಗೋಡೆ ಒಳಗಡೆ ತೂರಿಸಿ ಅಲ್ಲಿ ನಿಮಗೆ ಒಂದು ಎಲ್ ಆ್ಯಂಗಲ್ ಬರುತ್ತೆ, ಕಬ್ಬಿಣದ ಎಲ್ ಆ್ಯಂಗಲ್ ಬರುತ್ತೆ, ಅದನ್ನು ಕೂಡ ಅದ್ರ ಜೊತೆ ಫಿಕ್ಸ್ ಮಾಡಿ ಆ ಗೋಡೆಯಿಂದ ಅದು ಅಲಗಾಡಬಾರ್ದು, ಆ ರೀತಿ ಮಾಡಬೇಕಾಗುತ್ತೆ ವೀಕ್ಷಕರೇ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಹಂಗೆ ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಸಿಕ್ಸ್ಬಿಟ್ಟು ಇಟ್ಬಿಡ್ತಾರೆ. ಇಲ್ಲ, ಅದಕ್ಕೊಂದು ಮೆಟಲ್ದು ಪೀಸ್ ಬರುತ್ತೆ, ಚಿಕ್ಕದಾಗಿರುತ್ತೆ, ಎಲ್ ಶೇಪ್ ಥರ ಇರುತ್ತೆ, ಅದನ್ನು ಅದರೊಳಗಡೆ ಹೊಡಿಬೇಕು, ಅದು ಗೋಡೆ ಒಳಗಡೆ ಸೇರ್ಕೋಬೇಕು. ಸೊ ಆವಾಗಲೇ ಅದು ಕಂಪ್ಲೀಟ್ ನಿಮಗೆ ಗ್ರಿಪ್ ಕೊಡುವಂಥದ್ದು. ಇಲ್ಲ ಅಂತಂದರೆ ಆಲ್ಮೋಸ್ಟ್ 1 ವರ್ಷ 2 ವರ್ಷದಲ್ಲೆಲ್ಲ ನಿಮಗೆ ಆ ಏನು ವಾಸ್ಕಲ್ ಹಾಕಿರ್ತೀರಲ್ಲ, ವಿಂಡೋ ವಾಸ್ಕಲ್ಲು, ಈ ಡೋರ್ ವಾಸ್ಕಲ್ಲು ಸುತ್ತಮುತ್ತಲೆಲ್ಲ ಕ್ರಾಕ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಸುತ್ತಲೂ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸೀವೇಜ್ನ ಮ್ಯಾನ್ ಹೋಲ್ಗಳು. ಹೌದು ವೀಕ್ಷಕರೇ, ಸೀವೇಜ್ನ ಮ್ಯಾನ್ ಹೋಲ್ಗಳನ್ನು ಯಾವತ್ತು ಕಾಂಪೌಂಡಿಂದ ಹೊರಗಡೆ ಇಟ್ಕೊಳ್ಳಿ. ತುಂಬ ಜನ ಒಳಗಡೆ ಇಟ್ಕೊತಾರೆ, ಸೆಟ್ ಬ್ಯಾಕ್ಸಲ್ಲಿ ಇಟ್ಕೊತಾರೆ, ತುಂಬ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆದಾಗ ಮನೆ ಒಳಗೆ ನೀವು ಎಷ್ಟು ಹೈಟಲ್ಲಿ ಇಟ್ಟಿರಿ, ಎಷ್ಟು ಟೈಟಾಗಿ ಕ್ಯಾಪ್ ಹಾಕಿರಿ, ಏನೇ ಮಾಡಿದ್ರೂ ಕೂಡ ಅದರಿಂದ ಓವರ್ಫ್ಲೋ ಆಗಿ ನಿಮ್ಮ ಪಾರ್ಕಿಂಗಲ್ಲಿ ಗಲೀಜಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದ್ದರಿಂದ ಯಾವುದೇ ರೀತಿಯ ಮ್ಯಾನ್ ಹೋಲ್ಗಳಿದ್ರೂ ಕೂಡ ಅದು ನಿಮ್ಮ ಕಾಂಪೌಂಡಿಂದ ಹೊರಗಡೆ ಇರಬೇಕು ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಒಳಗಡೆ ಇಟ್ಕೋಬೇಡಿ. ಬೇಕಾದ್ರೆ ನಿಮ್ಮ ಫುಟ್ಪಾತ್ನ ಎಜ್ಜಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂತಂದರೆ ಓವರ್ಫ್ಲೋ ಆಗಿರೋದು ಹಂಗೆ ಡ್ರೈನ್ಗೆ ಹೊರಟೋಗ್ಬಿಡ್ಬೇಕು, ಅರ್ಥ ಆಯ್ತಲ್ಲ, ನಿಮ್ಮ ಮನೆ ಒಳಗಡೆ ಎಲ್ಲ ಬಂದ್ಕೊಂಡು ತುಂಬ್ಕೋಬಾರ್ದು. ಸೊ ಆದ್ದರಿಂದ ಆದಷ್ಟು ಡ್ರೈನ್ ಪಕ್ಕದಲ್ಲೇ ಮ್ಯಾನ್ಯುವಲ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಇದು ನಿಮ್ಮ ಕಾಂಪೌಂಡಿಂದ ಹೊರಗಡೆ ಇರಲಿ, ಫಿಲ್ ಆಗಿ ಹೊರಗಡೆ ಬಂದರೆ ಸೀದಾ ಡ್ರೈನಿಂದ ಹೋಗ್ತಾ ಇರಬೇಕು. ಅದು ಆ ರೀತಿ ಆಪ್ಷನನ್ನು ಇಲ್ಲಿ ಮಾಡಿಟ್ಕೊಳ್ಳಿ ವೀಕ್ಷಕರೇ, ಇದು ತುಂಬ ಚೆನ್ನಾಗಿರುತ್ತೆ. ವಾಶ್ ಬೇಸಿನ್ಸ್ಗಳು ಚಿಕ್ಕ ಪುಟ್ಟಣಿ ವಾಶ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾನು ವಿಡಿಯೋ ಮಾಡಿದ್ದೀನಿ, 400 ರೂಪಾಯಿಗೆ ಸಿಗುತ್ತೆ ಇದು, ಬಟ್ ತೊಗೊಂಬರ್ಬೇಡ್ರಿ. ಚಿಕ್ಕ ವಾಶ್ ಬೇಸಿನ್ಗಳು ಏನೂ ಪ್ರಯೋಜನ ಇಲ್ಲ. ಹೌದು ವೀಕ್ಷಕರೇ, ಆಲ್ಮೋಸ್ಟ್ 1.5 ಫೀಟ್ಗೆ 2 ಫೀಟ್ ಇರುವಂತಹ ದೊಡ್ಡದಂಥ ವಾಶ್ ಬೇಸಿನ್ ಇರುತ್ತಲ್ಲ, ದಟ್ಸ್ ಬೆಟರ್, ಪರ್ಫೆಕ್ಟ್. ಅದು ಜಾಗ ಇಲ್ಲ ಅಂದರೆ ವಾಶ್ ಬೇಸಿನೇ ಬೇಡ, ಸೈಲ್ ಇರ್ತಲ್ಲ. ಆದರೆ ಚಿಕ್ಕ ವಾಶ್ ಬೇಸಿನ್ಸ್ಗಳನ್ನು ತೊಗೊಬರ್ಬೇಡಿ. ಕಾರ್ನರಲ್ಲಿ ಹಾಕಕ್ಕೆ ಒಂದಿಷ್ಟೇ ಸಣ್ಣದು, ಎಷ್ಟೊಂದು 6 ಇಂಚು 8 ಇಂಚ್ ಅಗಲ ಇರೋದು, 10 ಇಂಚ್ ಅಗಲ ಇರೋದು ಬೇಡ ವೀಕ್ಷಕರೇ. ಆಲ್ಮೋಸ್ಟ್ ನಿಮಗೆ 1.5 ಅಡಿ ಆದರೂ ಇರಬೇಕು, ಅಟ್ಲೀಸ್ಟ್ 1.5 ಫೀಟ್ 18 ಇಂಚ್ ಅಗಲ ಇರುವಂಥದ್ದು ನಿಮಗೆ ವಾಶ್ ಬೇಸಿನ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ರೆಕಮೆಂಡ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕನೆಕ್ಷನ್ ಪೈಪ್ ಶುಡ್ ಬಿ ಗುಡ್. ಏನಪ್ಪ ಕನೆಕ್ಷನ್ ಪೈಪ್ ಅಂದರೆ, ಗೀಸರ್ಗೆ, ಟ್ಯಾಪ್ಸ್ಗಳಿಗೆ, ವಾಶ್ ಬೇಸಿನ್ಸ್ಗಳಿಗೆ ಎಲ್ಲ ಕಡೆನೂ ಕೂಡ ಕನೆಕ್ಷನ್ ಪೈಪ್ ಅಂತ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದನ್ನು ಗುಡ್ ಕ್ವಾಲಿಟಿ ತೊಗೊಳ್ಳಿ, ಓಕೆನಾ. ಸೊ ಇದರಲ್ಲಿ ತುಂಬ ಸಿಗುತ್ತೆ, ಬಟ್ ನನ್ನ ರೆಕಮೆಂಡೇಶನ್ ಕೊಹಿನೂರ್ ಅಂತ ಬರುತ್ತೆ, ಕೊಹಿನೂರ್ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಫಿಟ್ ಮಾಡಬೇಕಾದ್ರೆ ಪ್ಲಂಬರ್ ಕೂಡ ಕೆಲವೊಂದ್ಸತಿ 1-2-3 ಡ್ರಾಪ್ ಬೀಳ್ತಾ ಇರುತ್ತೆ. ಆವಾಗಲೇ ಸಾಕು ನಾಳೆ ದಿನ ಆಮೇಲೆ ಇದು ಸರಿಯಾಗಿ ಬಿಡುತ್ತೆ, ಹಂಗೆಲ್ಲ ಸರಿ ಆಗಲ್ಲ, ಅದು ಡ್ರಾಪ್ ಮತ್ತೆ ಬೀಳ್ತಾನೆ ಇರುತ್ತೆ, ತೊಂದರೆ ಕೊಡುತ್ತೆ. ಸೊ ಫಿಟ್ ಮಾಡಬೇಕಾದ್ರೆ ಪ್ರತಿಯೊಂದು ಕಡೆನೂ ಕೂಡ ನೀವು ಫಿಟ್ ಮಾಡಲೇಬೇಕು. ಪ್ಲಂಬಿಂಗ್ ಅಂತೂ ಡೆಫಿನೆಟ್ಲಿ ನೀವು ಪ್ರೆಷರ್ ಟೆಸ್ಟ್ ಮಾಡಿಸಲೇಬೇಕು. ಪ್ಲಂಬಿಂಗ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಒಂದು ಪ್ರೆಷರ್ ಟೆಸ್ಟ್ ಆಗಲೇಬೇಕು. ಎಲ್ಲ ಫಿಟ್ ಮಾಡಿ ಒಂದು ಪ್ರೆಷರ್ ಟೆಸ್ಟ್ ಮಾಡಿದಾಗ ಆ ಕನೆಕ್ಷನ್ ಪೈಪಿಂದ ನೀರು ಡ್ರಾಪ್ ಇಕ್ತಾ ಇದ್ದರೆ ಫಸ್ಟ್ ಅದನ್ನು ಚೇಂಜ್ ಮಾಡಿ. ಒಳಗಡೆ ಒಂದೇ ವಾಷರ್ ಹಾಕಿರೋದಿಲ್ಲ, ಇಲ್ಲ ಅಂತಂದರೆ ಲೂಸ್ ಫಿಟ್ಟಿಂಗ್ ಮಾಡಿರ್ತಾರೆ, ಟೈಟ್ ಫಿಟ್ ಮಾಡಿ ವಾಷರ್ ಚೇಂಜ್ ಮಾಡಿ ಆಮೇಲೂ ಅದು ಡ್ರಾಪ್ ಆಗ್ತಾಯಿದೆ ಅಂತಂದರೆ ವೇಟ್ ಮಾಡಕ್ಕೆ ಹೋಗ್ಬಿಡಿ. ಪ್ಲಂಬರ್ ಹೇಳ್ತಾನೆ ವೇಟ್ ಮಾಡಿ 2 ದಿನದ ಸರಿ, ನೋ ಬೇರೆನೇ ತಂದು ಹೊಸದು ತಂದು ಹಾಕಿ, ಗುಡ್ ಕ್ವಾಲಿಟಿ ಕನೆಕ್ಷನ್ ಪೈಪ್ಗಳನ್ನು ಹಾಕಿ. ಆ್ಯಂಡ್ ಕನೆಕ್ಷನ್ ಪೈಪನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ ಸ್ವಲ್ಪ ಸ್ಪೇಸ್ ಕೊಡಿ, ಓಕೆನಾ. ಅಲ್ಲಿ ಕೈ ಹಾಕೋಕ್ಕೂ ಜಾಗ ಇರಲ್ಲ. ಆ ಪ್ಲಂಬರ್ ಹೆಂಗೋ ಕಷ್ಟಪಟ್ಬಿಟ್ಟು ಟೈಟ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ನಾಳೆ ದಿನ ಅಲ್ಲಿ ಏನೋ ಡ್ರಾಪ್ ಆಯಿತು ಅಂತಂದರೆ ನಿಮ್ಗೆ ಅದನ್ನು ಇಮಿಡಿಯೇಟ್ಲಿ ಕ್ಲೋಸ್ ಮಾಡೋಕ್ಕಾಗಲ್ಲ, ಅದು ಬಿಚ್ಚಕ್ಕಾಗಲ್ಲ, ಅದು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಮನೆ ಗಂಡಸರಿಗೆ ತೊಂದರೆ ಅಂತ ಹೇಳ್ಬೋದು, ಅಥವಾ ಯಾರು ಲೇಡೀಸ್ ಇದ್ದಾರೆ ಗಂಡಸರು ಯಾರು ನೋಡ್ಕೊಳ್ಳಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಕನೆಕ್ಷನ್ ಪೈಪ್ ಹಾಕುವ ಜಾಗ, ಫಾರ್ ಎಕ್ಸಾಂಪಲ್ ವಾಶ್ ಬೇಸಿನ್ಸಿಂದ ಬಂದಿರುತ್ತೆ ಕನೆಕ್ಷನ್ ಪೈಪು, ಸಿಂಕಿಂದ ಕನೆಕ್ಷನ್ಸ್ ಪೈಪ್ಸ್ ಬಂದಿರುತ್ತೆ, ಗೀಸರಿಂದ ಕನೆಕ್ಷನ್ ಪೈಪ್ ಬಂದಿರುತ್ತೆ. ಸೊ ಇವೆಲ್ಲ ಕಡೆಗಳಲ್ಲೂ ಕೂಡ ಅಲ್ಲಿ ನಿಮಗೆ ಜಾಗ ಇರಬೇಕು, ಫ್ರೀ ಸ್ಪೇಸ್ ಇರಬೇಕು. ಒಂದು ರಿಂಚ್ ಹಾಕ್ಬಿಟ್ಟು ಅದನ್ನು ತಿರ್ಸೋ ಥರ ಅಂತೂ ಜಾಗ ಇಲ್ಲಿ ಇರಬೇಕು ವೀಕ್ಷಕರೇ. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಏರ್ ವೆಂಟ್ಸ್ಗಳನ್ನು ಬಿಡುವಂಥದ್ದು. ಹೌದು ವೀಕ್ಷಕರೇ, ಬಾತ್ರೂಮು, ಪಿಟ್ಟು, ಯುಟಿಲಿಟಿ ಎಲ್ಲ ಕಡೆಗಳಲ್ಲೂ ಕೂಡ ಏರ್ ವೆಂಟ್ಸ್ ಅಂತ ಬರುತ್ತೆ. ಆ ಏರ್ ವೆಂಟನ್ನು ಬಿಡಬೇಕು. ಆ್ಯಂಡ್ ಸಾಧ್ಯವಾದರೆ ಒಂದು ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕ್ಬಿಡಿ, ಅಲ್ಲಿ ಚಿಕ್ಕದೊಂದು ಫ್ಯಾನ್ ಬರುತ್ತಲ್ಲ ಅದನ್ನು ಕೂಡ ಹಾಕಿ. ಪಿಟ್ಗೆ ಏರ್ ವೆಂಟ್ ಬಿಡ್ತೀರಾ ಬಿಡಿ, ಬಟ್ ಅದರ ಯುಟಿಲಿಟಿಗೆ ಒಂದು, ಬಾತ್ರೂಮಲ್ಲೊಂದು ಹೆವಿ ಪ್ರೆಷರ್ ಇರುವಂತಹ ನೀವು ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ಗಳನ್ನು, ಚಿಕ್ಕ ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ, ರೌಂಡ್ ಬಾತ್ರೂಮ್ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಸ್ವಲ್ಪ ಕ್ವಾಲಿಟಿ ತೊಗೊಂಬನ್ನಿ. ಅದರದ್ದು RPM ಇರುತ್ತೆ, ಯಾವ್ದಾರೋ ತೊಗೊಂಡ್ಬಿಡ್ತಾರೆ, ಅದು ಓಡೋದೇ ಇಲ್ಲ ಸರಿಯಾಗಿ. RPM ಚೆನ್ನಾಗಿರುವಂತಹ ಇದನ್ನು ತೊಗೊಂಬನ್ನಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಜಾಗ ಇರಬಾರ್ದು, ನಿಮ್ಮ ಎಕ್ಸಾಸ್ಟ್ ಫ್ಯಾನ್ಗಳಲ್ಲಿ ಜಾಸ್ತಿ ಜಾಗ ಇರಬಾರ್ದು. ಯಾಕೆ ಗೊತ್ತಾ, ಅದ್ರೊಳಗಡೆ ಪಾರಿವಾಳಗಳು ಬಂದು ಸೇರ್ಕೊಂಡ್ಬಿಡುತ್ತೆ, ಪಕ್ಷಿಗಳು ಬಂದು ಸೇರ್ಕೊಂಡ್ಬಿಡುತ್ತೆ, ಈ ಹಲ್ಲಿಗಳು ಬಂದು ಅದ್ರೊಳಗಡೆ ಸೇರ್ಕೊಂಡ್ಬಿಡುತ್ತೆ ಜಾಸ್ತಿ ಯೂಸ್ ಮಾಡಿಲ್ಲ ಅಂತಂದರೆ. ಆ್ಯಂಡ್ ಆ
ಎಕ್ಸಾಸ್ಟ್ ಫ್ಯಾನ್ ಇದೆಯಲ್ಲ ಅದನ್ನ ನಿಮ್ಮ ಬಾತ್ರೂಮ್ ಲೈಟ್ ಜೊತೆ ಕನೆಕ್ಟ್ ಮಾಡಿಬಿಡಿ. ಒಂದೇ ಬಾತ್ರೂಮ್ ಲೈಟ್ ಆನ್ ಮಾಡಿದ್ರೆ ಎಕ್ಸಾಸ್ಟ್ ಫ್ಯಾನು ಆನ್ ಆಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಕಂಟಿನ್ಯೂ ರನ್ನಿಂಗ್ ಇರುತ್ತೆ, ಅದರಲ್ಲಿ ಪಕ್ಷಿಗಳು ಬಂದು ಉಳ್ಕೊಳ್ಳೋದು ಈ ರೀತಿ ಏನು ಕೂಡ ಇಲ್ಲಿ ಆಗಲ್ಲ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಎಲ್ಲೆಲ್ಲಿ ಬೆಂಡ್ಗಳನ್ನು ಯೂಸ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಬಾತ್ರೂಮು ಕಿಚನ್ ಔಟ್ಲೆಟ್ ಬೆಂಡ್ಗಳನ್ನು ಯೂಸ್ ಮಾಡ್ತಿದ್ರ ಅಲ್ಲಿ ಡೋರ್ ಬೆಂಡ್ಗಳನ್ನ ಯೂಸ್ ಮಾಡಿ, ಡೋರ್ ವಾಲ್ ಅಂತಲೂ ಕೂಡ ಕರೀತಾರೆ, ವಾಲ್ ಬೆಂಡ್ ಅಂತಲೂ ಕೂಡ ಕರೀತಾರೆ. ಸೊ ಡೋರ್ ಇರುತ್ತೆ ಅದಕ್ಕೆ. ಸೊ ಇದರಿಂದ ಏನಾಗುತ್ತೆ, ಹಳೆ ದಿನ ಕಟ್ಕೊಂಡಾಗ ಅದನ್ನು ಕಟ್ ಮಾಡೋ ಸೀನೇ ಇಲ್ಲ. ಸೊ ಎಲ್ಲ ಕಡೆನೂ ಕೂಡ ಡೋರ್ ಇರಬೇಕು. ಸೊ ಡೋರ್ ವಿತ್ ವಾಷರ್ ಇದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಒಂದು ಕಡೆ ಕಟ್ಕೊಂತು ಅಂದ್ರೆ ಒಂದು ಏಣಿ ಹಾಕೊಂಡ ಸ್ವಲ್ಪ ದೂರದಿಂದ ಅದನ್ನು ಓಪನ್ ಮಾಡಿದ್ರೆ ಅಲ್ಲಿ ಕಟ್ಕೊಂಡಿರುತ್ತೆ. ಈ ಕಡೆ ಎರಡೂ ಕಡೆ ಒಂಚೂರು ಕ್ಲೀನ್ ಮಾಡಿಬಿಟ್ರೆ ಫಿನಿಶ್. ಯಾವ ಪ್ಲಂಬರ್ ಕರ್ಸೋಗತ್ತೆ ಎಲ್ಲ ಏನೂ ಇಲ್ಲ, ನಿಮ್ಮ ಮನೇಲಿ ಯಾರಾದರೂ ಮಾಡಿ ಮುಗಿಸ್ಬಿಡ್ಬೋದು. ಆ್ಯಂಡ್ ಈವನ್ ಪ್ಲಂಬರ್ ಬಂದರೂ ಕೂಡ ಖರ್ಚು ಕಮ್ಮಿ ಆಗುತ್ತೆ. ಅದನ್ನು ಪದೇ ಕಟ್ ಮಾಡೋದು ತೆಗಿ ಇವೆಲ್ಲ ಟೆನ್ಷನ್ ಇರಲ್ಲ. ಡೋರ್ ಎಲ್ಬೋ ಈಸ್ ಅ ಮಸ್ಟ್. ಆ್ಯಂಡ್ ಕೆಲವೊಂದು ಕಡೆಗಳಲ್ಲಿ ಡೋರ್ ಎಲ್ಬೋ ಬರಲ್ಲ. ಕೆಲವೊಂದು ಫಾರ್ ಎಕ್ಸಾಂಪಲ್ ಸಿವೇಜ್ ಲೈನ್ ಹೋಗಿರುತ್ತೆ ಕೆಳಗಡೆ, ಮನೆ ಸುತ್ಕೊಂಡು ಹೋಗಿರುತ್ತೆ ಅನ್ಕೊಳ್ಳೋಣ, ಅಲ್ಲಿ ಲಾಂಗ್ ಬೆಂಡ್ ಅಂತ ಬರುತ್ತೆ, ದೊಡ್ಡಿರುತ್ತದು, ಅದು ಕಟ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸೊ ಅಂತ ಲಾಂಗ್ ಬೆಂಡ್ಗಳನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆನಾ, ಲಾಂಗ್ ಬೆಂಡ್ ಈಸ್ ಆಲ್ಸೋ ಓಕೆ, ಡೋರ್ ಎಲ್ಬೋಗಳು ಕೂಡ ಓಕೆ. ಸೊ ಇದನ್ನು ಕೂಡ ಮಸ್ಟ್ ಆ್ಯಂಡ್ ಶುಡ್ ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ಪಿಟ್, ಕೆಲವೊಂದು ಕಡೆಗಳಲ್ಲಿ ಸಿವೇಜ್ ವ್ಯವಸ್ಥೆ ಇರಲ್ಲ, ಪಿಟ್ ಇರುತ್ತೆ. ಸೊ ಅಂಥವ್ರು ದಯವಿಟ್ಟು 8 to 10 feet ಡೆಪ್ತ್ ಹೋಗಲೇಬೇಕು. 6 ಅಡಿ ಪಿಟ್ಟಲ್ಲಿ ತೆಗೆದ್ಬಿಡ್ತಾರೆ ಕೆಲವರು, ಏನು ಅದು ಯೂಸ್ ಆಗುತ್ತಾ? ಸೊ 3 ಇಂದ 4 ಅಡಿ ವೈಡ್ ಆಗಿರಬೇಕು. 8 to 10 feet ವರೆಗೆ ಇಲ್ಲಿ ಫಿಟ್ ಡೆಪ್ತ್ ಬೇಕೇ ಬೇಕಾಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್, ಮನೆಯಲ್ಲಿ ಶವರ್ ಹಾಕ್ತಾ ಇಲ್ಲ ನೀವು, ಆದರೂ ಕೂಡ ಕೆಲವರು ವಾಲ್ ಮಿಕ್ಸರ್ಗಳನ್ನು ಯೂಸ್ ಮಾಡುವಂಥದ್ದು. ಶವರ್ ನೀವು ಯೂಸ್ ಮಾಡಲ್ಲ ಅಂತಂದರೆ ನಿಮ್ಗೆ ವಾಲ್ ಮಿಕ್ಸರ್ ಬೇಕಾಗಿಲ್ಲ, ಆ ಖರ್ಚನ್ನು ಉಳಿಸ್ಬೋದು. 2 ಟ್ಯಾಪ್ ಹಾಕಿ, ಹಾಟ್ ವಾಟರ್ ಕೋಲ್ಡ್ ವಾಟರ್ ಅಷ್ಟೇ, ಫಿನಿಶ್. ಮತ್ತೆ ಯಾಕೆ ಶವರ್ ಬೇಕು ಅಲ್ವಾ? ಶವರ್ ಅಲ್ಲ, ಮತ್ತೆ ಯಾಕೆ ವಾಲ್ ಮಿಕ್ಸರ್ ಬೇಕು? ಸೊ ವಾಲ್ ಮಿಕ್ಸರ್ ಇರುವಂಥದ್ದು ನಿಮ್ಮ ಶವರ್ಗೂ ಕೂಡ ಸಪೋರ್ಟ್ ಆಗುತ್ತೆ, ಎರಡನ್ನೂ ಕೂಡ ಕ್ಲಬ್ ಮಾಡಿ ಕೊಡುತ್ತೆ. ಓಕೆ, ಸೊ ಕ್ಲಬ್ ನೀವೇ ಮಾಡ್ಕೊಳ್ಳಿ. ಸೊ ಅದು ಅವಾಯ್ಡ್ ಆಯಿತು. ತುಂಬ ದುಡ್ಡನ್ನು ಇಲ್ಲಿ ಉಳಿಸ್ಬೋದು ವೀಕ್ಷಕರು. 2-2.5 ಸಾವಿರ ತನಕ ಇರುತ್ತೆ ವಾಲ್ ಮಿಕ್ಸರು. ಅದ್ರ ಬದಲು 500 ರೂಪಾಯಿ 2 ಒಳ್ಳೆ ಟ್ಯಾಪ್ ಹಾಕ್ಬಿಟ್ರೆ 1000 ರೂಪಾಯಿ ಎಲ್ಲ ಫಿನಿಶ್. ಸೊ ಇದನ್ನು ಕೂಡ ಮಾಡ್ಬೋದು ವೀಕ್ಷಕರೇ. ನೆಕ್ಸ್ಟ್, ಪುಷ್ ವಾಲ್ಗಳು. ತುಂಬ ಜನ ನೋಡಿರ್ತಾರೆ, ಪುಷ್ ಮಾಡಿದ್ರೆ ಕಮೋಡ್ಗೆ ವಾಟರ್ ಬರುತ್ತೆ. ಪುಷ್ ಬಾಲನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಬಟ್ ಪುಷ್ ವಾಲ್ದೊಂದು ನೆಗೆಟಿವ್ ಸೈಡ್ ಇದೆ. ಒಂದನೇದಾಗಿ ಇದು ಜಾಸ್ತಿ ನೀರನ್ನು ಹೊರ ಹಾಕತ್ತೆ, ಎರಡನೇದಾಗಿ ರಿಪೇರ್ ಕಾಸ್ಟ್ ಜಾಸ್ತಿ. ಹೌದು ವೀಕ್ಷಕರೇ, ನೀವು ಜಾಗ್ವಾರ್ ಯೂಸ್ ಮಾಡಿ, ಯಾವುದೇ ಯೂಸ್ ಮಾಡಿ, ಪುಷ್ ಬಾಲ್ನ ರಿಪೇರ್ ಕಾಸ್ಟ್ ಜಾಸ್ತಿ. ರಿಪೇರ್ ಆಗುತ್ತೆ ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ. ಪರವಾಗಿಲ್ಲ, ನಮಗೆ ಟ್ಯಾಂಕ್ ಎಲ್ಲ ಕಟ್ಕೊಳ್ಳೋಕೆ ಇಷ್ಟ ಇಲ್ಲ, ಡೈರೆಕ್ಟ್ ನೀರು 3 ಲೀಟರ್ 6 ಲೀಟರ್ ಡೈರೆಕ್ಟ್ ಡಿಸ್ಪೆನ್ಸ್ ಆಗಲಿ ಅಂತಂದರೆ ಡೆಫಿನೆಟ್ಲಿ ನೀವು ಪುಷ್ ವಾಲ್ಗಳನ್ನು ಯೂಸ್ ಮಾಡ್ಬೋದು. ಏನಪ್ಪ ಪುಷ್ ವಾಲ್ ಅಂದರೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಸೊ ನಮ್ಮ ಏನು ಕಮೋಡ್ಗೆ ನೀರು ಬರಬೇಕಲ್ವಾ, ಅದೇ ಪುಷ್ ವಾಲ್. ಅದಕ್ಕೆ ಒಂದು ಪುಷ್ ಮಾಡಿದ್ರೆ ಸಾಕು, ಅಲ್ಲಿಂದ ನೀರು ಬರುತ್ತೆ. ಸೊ ನೆಕ್ಸ್ಟ್, ಪುಷ್ ವಾಲ್ ಜೊತೆಯಲ್ಲಿ ಹೆಲ್ತ್ ಪಾಸೆಟ್ ಅಂತ ಬರುತ್ತೆ, ಅಲ್ಪಾಸೆಟ್, ಹೆಲ್ತ್ ಪಾಸೆಟ್, ಹ್ಯಾಂಡ್ ಜೆಟ್ ಎಲ್ಲದೂ ಕೂಡ ಹೇಳ್ತಾರೆ, ಇಲ್ಲಿ ಬರ್ತಿದೆ. ಸೊ ಇದನ್ನು ಕ್ವಾಲಿಟಿ ತೊಗೊಬನ್ನಿ ವೀಕ್ಷಕರು, ತುಂಬ ಚೆನ್ನಾಗಿರೋದು ಕ್ವಾಲಿಟಿ ನೋಡಿ ತೊಗೊಂಬನ್ನಿ. ಇಲ್ಲ ಅಂತಂದರೆ ಇದು 2 ತಿಂಗಳು 3 ತಿಂಗಳಿಗೆ ಒಂದಂತೂ ಡೆಫಿನೆಟ್ಲಿ ಹೋಗ್ತಾನೆ ಇರುತ್ತೆ. ವೇಸ್ಟ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ತಂದರೂ ಕೂಡ ನೀವು ಅದರ ಜೊತೆಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹೆಡ್ ಅಥವಾ ಫುಲ್ ಸೆಟ್ಟೆ ಒಂದು ಎಕ್ಸ್ಟ್ರಾ ಮನೇಲಿ ಇರಲೇಬೇಕು, ಆಲ್ವೇಸ್ ಇರಬೇಕು. ಬಾತ್ರೂಮ್ಗಳು ಜಾಸ್ತಿ ಇದೆ, 3 ಇದೆ 4 ಇದೆ ಅಂತಂದರೆ ಆಲ್ಮೋಸ್ಟ್ 2 ಎಕ್ಸ್ಟ್ರಾ ಹೆಲ್ತ್ ಪಾಸೆಟ್, ಹೆಲ್ಪಾಸೆಟ್, ಜೆಟ್, ಹ್ಯಾಂಡ್ ಜೆಟ್ ಅಂತ ಏನು ಹೇಳ್ತಾರೆ ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಬೇಕು ವೀಕ್ಷಕರೇ. ಈವನ್ ಜಾಗ್ವರ್ ಕಂಪ್ನಿ ಕೂಡ ಅದು ಹಾಳಾಗೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ. ನಾನು ಅಷ್ಟೇ ಹೇಳಿದೆ, ಫ್ಯೂಚರ್ ಪೈಪ್ ಲೈನ್ಗಳು. ಮುಂದಿನ ದಿನಗಳಲ್ಲಿ ಕಾವೇರಿ ವಾಟರ್ ಬರ್ತಾ ಇದೆ ಅಥವಾ ನಿಮ್ಮ ಏರಿಯಾದಲ್ಲಿ ನೀರು ಕೊಡ್ತಾರೆ. ಸೊ ಈ ರೀತಿ ಏನಾದರೂ ಪೈಪ್ ಲೈನ್ಗಳು ಬೇಕು. ಇಲ್ಲ ನಮಗೆ ನಾಳೆ ದಿನ ಟ್ಯಾಂಕರಲ್ಲಿ ನೀರು ಹಾಕೊಂತೀವಿ ಅಂತಂದರೆ ಹೊರಗಡೆಯಿಂದನೇ ಪೈಪ್ ಲೈನ್ಗಳಿರ್ಬೋದು. ಸೊ ಎಕ್ಸಸ್ ಪೈಪ್ ಲೈನ್ಗಳು. ಆ್ಯಂಡ್ ಇದು ನಮ್ಮ ಸೋಲಾರ್ ವಾಟರ್ ಹೀಟರ್, ನಾಳೆ ದಿನ ಸೋಲಾರ್ ವಾಟರ್ ಹೀಟರ್ ಹಾಕೋರಿರ್ತೀರಾ. ಸೊ ಅವಕ್ಕೆ ತಕ್ಕಾದಂಥ ಪೈಪ್ ಲೈನ್ಗಳನ್ನು ಇವತ್ತೇ ಹಾಕ್ಸ್ಕೊಬೇಕು ನೀವು. ಪ್ಲಂಬಿಂಗ್ ಮಾಡೋ ಟೈಮಲ್ಲೇ ನಾಳೆ ದಿನ ನಾವು ಸೋಲಾರ್ ಹಾಕ್ತೀವಾ, ನಾಳೆ ದಿನ ನಮಗೆ ಹೊರಗಡೆಯಿಂದನೇ ನಾವು ಏನಾದರೂ ಇದು ಟ್ಯಾಂಕರ್ ನೀರನ್ನು ಹೊಡ್ಸ್ಕೊತೀವ, ನಾಳೆ ದಿನ ನಮಗೆ ಲೇಔಟಲ್ಲಿ ನೀರು ಕೊಡ್ತಾರಾ, ಕಾವೇರಿ ವಾಟರ್ ಏನಾದರೂ ನಮ್ಮ ಏರಿಯಾಗೆ ಬರುತ್ತಾ, ಅವೆಲ್ಲವನ್ನು ಮುಂಚೆನೇ ಯೋಚನೆ ಮಾಡಿಕೊಂಡು ಅವೆಲ್ಲಗಳನ್ನು ಔಟ್ಲೆಟ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾಳೆ ದಿನ ಟೆನ್ಷನ್ ಇರಲ್ಲ. ವಾಟ ಸ್ಲೋಪ್ ಅಂತ ಕರೀತಾರೆ. ಸೊ ಬಾತ್ರೂಮಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ವಾಟವನ್ನು ಇಲ್ಲಿ ನೀವು ಪ್ರಿಪೇರ್ ಮಾಡಬೇಕು, ಚೆಕ್ ಮಾಡ್ಕೊಬೇಕು. ಒಂದಿಷ್ಟು ಗೋಲಿಗಳನ್ನು ತೊಗೊಂಡು, 2 ಗೋಲಿ ತೊಗೊಂಡು ಬಾತ್ರೂಮಲ್ಲಿ ಹಾಕಿದ್ರೆ ಆ ಗೋಲಿಗಳೆಲ್ಲ ಸೀದಾ ಬಂದುಬಿಟ್ಟು ಅಲ್ಲೊಂದು ನ್ಯಾನಿ ಟ್ರ್ಯಾಪ್ ಬಿಟ್ಟಿರ್ತಾರೆ ಗೊತ್ತಾ, ಲಾಸ್ಟ್ ನೀರು ಹೋಗೋದು, ಅಲ್ಲಿ ಬಂದುಬಿಟ್ಟು ನಿಂತ್ಕೋಬೇಕು. ಅದನ್ನು ಕವರ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಗೋಲಿ ಅದರೊಳಗಡೆ ಹೊರಟೋಗುತ್ತೆ. ಸೊ ಅದನ್ನು ಕವರ್ ಮಾಡಿಕೊಂಡು ಇದೆಲ್ಲ ಬಿಟ್ಟರೆ ಅವೆಲ್ಲ ಬಂದುಬಿಟ್ಟು ಅಲ್ಲಿ ಬಂದು ನಿಂತ್ಕೋಬೇಕು ವೀಕ್ಷಕರೇ. ಸೊ ಗೊತ್ತಾಯ್ತಲ್ವಾ, ಇದನ್ನು ವಾಟ ಅಂತ ಕರೀತಾರೆ. ಈ ವಾಟ ಅನ್ನೋದು ಎಲ್ಲೆಲ್ಲಿ ಇರಬೇಕು? ಈ ವಾಟ ಅನ್ನುವಂಥದ್ದು ಬಾತ್ರೂಮಲ್ಲಿ ಇರಬೇಕು, ಈ ವಾಟ ಅನ್ನುವಂಥದ್ದು ಯುಟಿಲಿಟಿಲಿ ಇರಬೇಕು, ಈ ವಾಟ ಅನ್ನುವಂಥದ್ದು ಟೆರಸಲ್ಲಿ ಇರಬೇಕು, ಈ ವಾಟ ಅನ್ನುವಂಥದ್ದು ಪಾರ್ಕಿಂಗಲ್ಲಿ ಇರಬೇಕು. ಇವೆಲ್ಲ ಕಡೆಗಳಲ್ಲೂ ನೀರು ಬೀಳುತ್ತೆ, ನೀರು ಒಂದೇ ಕಡೆಯಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಇವೆಲ್ಲ ಕಡೆಗಳಲ್ಲೂ ವಾಟವನ್ನು ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸ್ಮಾರ್ಟ್ ಮಾರ್ಬಲ್ ತುಂಬ ಕಾಸ್ಟ್ಲಿ, ದಯವಿಟ್ಟು ಲಿವಿಂಗಿಗೆ ಮಾತ್ರ ಯೂಸ್ ಮಾಡಿ. ಆ್ಯಂಡ್ ಮೇಲ್ಗಡೆ ಫ್ಯಾಮಿಲಿ ಲಾಂಜ್ಗೆ ಯೂಸ್ ಮಾಡಿ. ಬಟ್ ರೂಮ್ಗಳಿದೆ, ಲಿಮಿಟೆಡ್ ಯೂಸ್, ಕಿಚನ್ ಇರ್ಬೋದು,
ರೂಮ್ಗಳಿಗೆ ಅದನ್ನು ಕಡಿಮೆ ಯೂಸ್ ಮಾಡಿ. ಬಟ್ ಕಿಚನ್ ಓಪನ್ ಕಿಚನ್ ಇರುತ್ತೆ, ಕೆಲವೊಬ್ರದ್ದು ಲಿವಿಂಗ್ ಜೊತೆ ಜಾಯಿನ್ ಇರುತ್ತೆ, ಅಲ್ಲಿ ಯೂಸ್ ಮಾಡಿ ಪರವಾಗಿಲ್ಲ. ಬಟ್ ಆದರೆ ರೂಮ್ಗಳಲ್ಲಿ 2x4 ಇದೆಯಲ್ಲ, ಸೇಮ್ ಮ್ಯಾಚ್ ಆಗೋ ಥರ ತಂದು ಹಾಕಿದ್ರೆ ಬೆಟರ್. ಇದು ಕಾಸ್ಟ್ ಸೇವಿಂಗ್ನ ಐಡಿಯಾ ವೀಕ್ಷಕರೇ, ಏನು ಪ್ರಾಬ್ಲಮ್ ಏನಿಲ್ಲ, ಓಕೆನಾ. ಬಟ್ ಆದರೆ ಕಾಸ್ಟ್ ತುಂಬ ರೀ. ಒಂದು 60 ರೂಪಾಯಿಗೆಲ್ಲ ನಿಮಗೆ ಟೈಲ್ ಸಿಕ್ಕಿದ್ರೆ 120 ರೂಪಾಯಿಗೆ ಸ್ಮಾರ್ಟ್ ಮಾರ್ಬಲ್ ಸಿಗುತ್ತೆ. ಸೊ ಕಾಸ್ಟ್ ಕಟ್ಟಿಂಗು ಆಯಿತು. ಬಟ್ ಎಲ್ಲಿ ಬೇಕು ಅಲ್ಲಿ ಮಾತ್ರ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡೋದು ಒಂದು ಬುದ್ಧಿವಂತಿಕೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಟೈಲ್ಸನ್ನು ಪೇಪರ್ ಜಾಯಿಂಟ್ ಮಾಡಬೇಕಾ, ಸ್ಪೇಸರ್ ಜಾಯಿಂಟ್ ಮಾಡಬೇಕಾ? ತುಂಬ ಜನ ಕೇಳ್ತಾ ಇರ್ತೀರಾ. ಲಿವಿಂಗಲ್ಲಿ, ರೂಮಲ್ಲಿ, ಫ್ಯಾಮಿಲಿ ಲಾಂಜಲ್ಲಿ ಎಲ್ಲ ಕಡೆ ಕೂಡ ನೀವು ಪೇಪರ್ ಜಾಯಿಂಟ್ ಮಾಡಿ. ಅಲ್ಲಿ ಯಾವುದೇ ರೀತಿ ನೀರು ಬೀಳಲ್ಲ, ಒಳಗಡೆ ಹೋಗಲ್ಲ, ಯಾವುದೇ ರೀತಿ ಸೀಪೇಜ್ ಉಂಟಾಗಲ್ಲ. ಆದರೆ ಕಿಚನಲ್ಲಿ, ಬಾತ್ರೂಮಲ್ಲಿ, ಯುಟಿಲಿಟಿಲಿ, ಪ್ಯಾಸೇಜಸ್ಸಲ್ಲಿ, ಬಾಲ್ಕನಿಯಲ್ಲಿ, ಟೆರೆಸಲ್ ಟೈಲ್ಸ್ ಹಾಕ್ತಿದ್ರೆ ನೀವು ಇಲ್ಲಿ ಸ್ಪೇಸರ್ ಜಾಯಿಂಟ್ ಮಾಡಿಬಿಟ್ಟು ಅಲ್ಲಿ ಎಪಾಕ್ಸಿ ಗ್ರೋಟಿಂಗನ್ನು ಮಾಡಿಸ್ಬೇಕಾಗತ್ತೆ ವೀಕ್ಷಕರೇ. ಹೌದು, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೋ ವೈಟ್ ಸಿಮೆಂಟ್ ಹಾಕೋದು, 300 ರೂಪಾಯಿದು ಪೌಡರ್ ಹಾಕೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಅವೆಲ್ಲ ಜಾಸ್ತಿ ದಿನ ಇರಲ್ಲ, ಅದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಅದರೊಳಗಡೆ ಎಲ್ಲ ಗಲೀಜು ತುಂಬಿಕೊಳ್ಳುತ್ತೆ. ಕಿಚನಲ್ಲೂ ಹಂಗೆ ಆಗುತ್ತೆ. ಇದು ಎಪಾಕ್ಸಿ ಗ್ರೋಟಿಂಗ್ಸ್ ಹಾಕಿ, ಸ್ವಲ್ಪ ಕಾಸ್ಟ್ಲಿ, ಬಟ್ ಅದರಲ್ಲಿ ಲೈಫು ಬರುತ್ತೆ ವೀಕ್ಷಕರೇ. ಗ್ರ್ಯಾಂಡ್ ಟೈಲ್ಸ್ ಹಾಕಬೇಕಾದ್ರೆ ದಯವಿಟ್ಟು ನಿಮ್ಮವ್ರು ಟೈಲ್ಸ್ ಹಾಕ್ತಾರಲ್ಲ, ಒಳಗಡೆ ಎಲ್ಲ ಸರಿಯಾದ ರೀತಿಯಲ್ಲಿ ಸಿಮೆಂಟ್ ಫಿಲ್ ಮಾಡಿದಾರೋ ಇಲ್ಲೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸಂಜೆ ಆಗ್ತಿದ್ದಂಗೆ ಅವರೆಲ್ಲ ಆಲ್ಮೋಸ್ಟ್ ಮುಗಿಸುತ್ತಾರ, ವರ್ಕ್ ಎಲ್ಲ ಮುಗಿಸ್ತಾರ. ಒಂದು ಸ್ಮಾಲ್ ವುಡನ್ ಸ್ಟಿಕ್ ತೊಗೊಳ್ಳಿ. ತುಂಬ ಜನ ಕಬ್ಬಿಣದ ಸ್ಟಿಕ್ ತೊಗೊಂಡು ಹೊಡೆದ್ಬಿಟ್ಟಿರೋ, ವುಡ್ ಸ್ಟಿಕ್ ತೊಗೊಂಡು ನೀಟಾಗಿ ಅದರ ಮೇಲೆ ನೋಡಿ ಹಿಂಗೆ ಟಚಿಂಗ್ ಮಾಡಬೇಕು ನೀವು. ಎಲ್ಲಿ ಟಕ್ 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 ಅಂತ ಸೌಂಡ್ ಬರ್ತಾ ಇದೆ ಅಲ್ಲಿ ಗಟ್ಟಿ ಇದೆ, ಒಳಗಡೆ ಎಲ್ಲ ಸಿಮೆಂಟ್ ತುಂಬಿಕೊಂಡಿದೆ. ಎಲ್ಲಿ ಟಕ್ ಟಕ್ ಈ ಥರ ಸೌಂಡ್ ಬರುತ್ತೆ, ಟಕ್ 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 ಅಂತ ಸೌಂಡ್ ಬರುತ್ತೆ, ಅಂದರೆ ಅಲ್ಲಿ ಸಿಮೆಂಟ್ ತುಂಬಿಲ್ಲ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಸೊ ಸಾಲಿಡ್ ಇದ್ದಲ್ಲಿ ಒಂಥರ ಸ್ಟೆಪ್ ಬರುತ್ತೆ, ಇಲ್ಲೊಂಥರ ನಿಮಗೆ ಸೌಂಡ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಯಾವುದೇ ಮುಲಾಜಿಲ್ಲದೆ ಅದನ್ನು ತೆಗಿರಪ್ಪ. ಅದು ನಾಳೆ ದಿನ ಹೊಡೆದೋಯ್ತು ಅಂತಂದರೆ ನಿಮ್ಮನ್ನು ಎಲ್ಲಿಂದ ಹೊಡ್ಕೊಂಬರೋಣ, ಆ ಟೈಲ್ಸಲ್ಲಿಂದ ತೊಗೊಂಬರೋಣ. ಟೈಲ್ಸ್ ಅಂತೂ ಸಿಗೋದೇ ಇಲ್ಲ ರೀ, ಟೈಲ್ಸ್ ಅಂತೂ ಅದೇ ಅಲ್ಲ. ನಿಮಗೆ ಗ್ರಾನೈಟ್ ಅಂತೂ ಸಿಗ್ಬಿಡುತ್ತೆ, ಬಟ್ ಟೈಲ್ಸ್ ಅಂತೂ ಒಂದು ಸತಿ ಹೋಯ್ತು ಅಂತಂದ್ರೆ ಮತ್ತೆ ಸಿಗಲ್ಲ. ಅದಕ್ಕೋಸ್ಕರ ಒಂದು ಬಾಕ್ಸ್ ಟೈಲ್ಸನ್ನು ದಯವಿಟ್ಟು ಫ್ಲೋರ್ ವೈಸ್ ಒಂದೊಂದು ಫ್ಲೋರ್ಗೆ ಒಂದೊಂದು ಬಾಕ್ಸ್ ಟೈಲ್ಸನ್ನು ಎಕ್ಸ್ಟ್ರಾ ತಂದು ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ನಿಮ್ಮ ಸ್ಟೋರ್ ರೂಮಲ್ಲಿ ಇಟ್ಬಿಡಿ. ಯಾಕಂತಂದ್ರೆ ನಾಳೆ ದಿನ ಓಡೋದೋಯ್ತು ಮಾಡಾಯ್ತು ಅಂತಂದರೆ ಡೆಫಿನೆಟ್ಲಿ ಅದು ನಿಮಗೆ ಯೂಸ್ ಆಗುತ್ತೆ. ಫ್ಲೋರ್ಗೆ ಒಂದೊಂದು ಬೇಡ, ಇಡೀ ಮನೆಗೆ ಒಂದು ಬಾಕ್ಸ್ ಟೈಲ್ಸ್ ಅಂತೂ ಡೆಫಿನೆಟ್ಲಿ ಸಾಕು ವೀಕ್ಷಕರೇ. ಸೊ ಒಳಗಡೆ ನೀಟಾಗಿ ಫಿಲ್ ಮಾಡಿದಾರಾ ಇಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಸ್ಕರ್ಟಿಂಗ್ ಮಾಡಿಸ್ತೀರಾ ಗೊತ್ತಾ? ಸೊ ಆ ಸ್ಕರ್ಟಿಂಗನ್ನು ಗೋಡೆ ಒಳಗಡೆ ಸೇರಿಸ್ಬಿಡಿ. ಹೌದು ವೀಕ್ಷಕರೇ, ಸ್ಕರ್ಟಿಂಗನ್ನು ತುಂಬ ಜನ ಗೋಡೆಯಿಂದ ಹೊರಗಡೆ ತೊಗೊಂಡ್ಬರ್ತೀರಾ, ಅದಕ್ಕೆ ಎಡ್ಜ್ ಶಾರ್ಪ್ ಆಗಿರುತ್ತೆ, ಅದು ಶಾಂಪ್ರಿಂಗ್ ಮಾಡೋದು ಕಷ್ಟ, ಬಟ್ ಮಾಡಲೂಬೋದು, ಶಾಂಪ್ರಿಂಗ್ ಮಾಡಿಸ್ಕೋಬೋದು. ಆ್ಯಂಡ್ ಕೆಲವೊಂದು ಸತಿ ಏನಾಗ್ತದೆ, ಮಕ್ಕಳು ಅದನ್ನು ತಲೆ ಜಪ್ಸ್ಕೊಳ್ಳೋದು ತುಂಬ ತೊಂದರೆ ಉಂಟಾಗುತ್ತೆ, ನಿಮ್ಮ ಕಾಲು ಜಪ್ಪು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಗೋಡೆನ ಪ್ಲಾಸ್ಟ್ರಿಂಗ್ ಮಾಡಿ ಅದನ್ನು ಕಟ್ ಮಾಡಿ ನಿಮ್ಮ ಏನು ಸ್ಕರ್ಟಿಂಗ್ ಏನಿರುತ್ತೆ ಅದು ಒಳಗಡೆ ಸೇರಿಸ್ಬಿಡಿ. ಸೊ ಗೋಡೆ ನೇರಕ್ಕೆ ಇರಬೇಕು, ಅದು ಅರ್ಥ ಆಯ್ತಲ್ವಾ? ಸೊ ಆವಾಗಲೇ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಯಾವುದೇ ರೀತಿ ಅದರಿಂದ ತೊಂದರೆನೂ ಕೂಡ ಇಲ್ಲ ಅಂತ ಆಯ್ತಲ್ವ. ಆ್ಯಂಡ್ ತುಂಬ ಜನ ಇವಾಗಂತೂ ಸ್ಕರ್ಟಿಂಗು ಮಾಡಿಸ್ತಾ ಇಲ್ಲ, ಪರವಾಗಿಲ್ಲ, ಅದು ಕೂಡ ನಡೆಯುತ್ತೆ ವೀಕ್ಷಕರೇ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ನೀವು ಮನೆಯೆಲ್ಲ ಕಟ್ಟಾದಾದಮೇಲೆ ಮನೆ ಓಪನಿಂಗಿನ ಮುಂಚೆ ಡೋರ್ನ ಬೋಲ್ಟ್ ಇರುತ್ತೆ ಗೊತ್ತಾ, ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಆ ಬೋಲ್ಟ್ ವರ್ಕೇ ಆಗಲ್ಲ ಕರೆಕ್ಟಾಗಿ. ಡೋರ್ ಬೋಲ್ಟ್ ಎಲ್ಲೋ ಇರುತ್ತೆ, ಅದ್ರ ರಿಸೀವರ್ ಎಲ್ಲೋ ಇರುತ್ತೆ, ಅದ್ರ ಒಳಗಡೆ ವೈಟ್ ಸಿಮೆಂಟ್ ತುಂಬಿಕೊಂಡಿರುತ್ತೆ, ಇಲ್ಲ ಆ್ಯಕ್ಚುಯಲ್ ಸಿಮೆಂಟ್ ತುಂಬಿಕೊಂಡಿರುತ್ತೆ. ಸೊ ಹಾಕುವಂತಹ ಬೋಲ್ಟು ಎಸ್ಪೆಷಲಿ ಬಾತ್ರೂಮ್ ಇರ್ಬೋದು, ಯುಟಿಲಿಟಿ ಡೋರ್ಗಳ ಕಂಪ್ಲೀಟ್ ಬೋಲ್ಟನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳೇಬೇಕು, ಡಬಲ್ ಚೆಕ್ ಆಗಬೇಕು. ಸೊ ಮನೆ ಓಪನಿಂಗ್ ದಿನ ಯಾವುದು ಓಪನ್ ಆಗಲ್ಲ, ಕ್ಲೋಸ್ ಆಗಲ್ಲ, ಬಂದವರೆಲ್ಲ ಬೈಕೊಂತಾರೆ. ಒಂದು ಬಟ್ಟೆ ಚೇಂಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಬೋಲ್ಟ್ ಕ್ಲೋಸ್ ಆಗಲ್ಲ ಅನ್ನೋದೊಂದು ತೊಂದರೆ ಪಟ್ಕೊತಾರೆ. ಆದ್ದರಿಂದ ಬೋಲ್ಟ್ಗಳನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋದು, ಡಬಲ್ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬರ್ತಾ ಇರೋದು ಸಂಪು. ತುಂಬ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ, ಸಂಪು ಒಳಗಡೆ ವೈಟ್ ಟೈಲ್ಸ್ಗಳನ್ನು ಹಾಕಿಬಿಟ್ಟು ಅಲ್ಲಿ ಸ್ಪೇಸರ್ ಜಾಯಿಂಟನ್ನು ಕೊಟ್ಬಿಟ್ಟು ಅಲ್ಲಿ ಎಪಾಕ್ಸಿ ಗ್ರೌಂಟಿಂಗನ್ನು ಹಾಕೋದು ತುಂಬ ಒಳ್ಳೆಯದು. ಸೊ ಸಂಪು ಒಳಗಡೆ ಎಷ್ಟು ಕಸ ತುಂಬ್ಕೊಂತು, ಎಷ್ಟು ಕ್ಲೀನಾಗಿದೆ, ಎಷ್ಟು ಪಾಚಿ ಕಟ್ಕೊಂಡಿದೆ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಟೈಲ್ಸ್ ಹಾಕಿದಾಗ ಸ್ವಲ್ಪ ನೀರನ್ನು ಕುಡಿಯುತ್ತೆ, ಆಬ್ವಿಯಸ್ಲಿ ಸ್ವಲ್ಪ ನೀರು ಕುಡಿಯುತ್ತೆ, ಎಲ್ಲ ಒಳಗಡೆ ಎಲ್ಲ ಸೇರ್ಕೊಳ್ಳುತ್ತೆ. ಯಾವಾಗ ಒಂದ್ಸತಿ ಎಲ್ಲ ಸೆಟಲ್ ಆಯಿತು ಆಮೇಲೆ ಯಾವುದೇ ರೀತಿ ತೊಂದರೆ ಬರಲ್ಲ. ಆಮೇಲೆ ಇನ್ನೊಂದು, ಸಂಪಿನ ಓಪನಿಂಗ್ ಇದೆಲ್ಲ 1 feet 8 inches ಇದೆ. 1 feet 8 inches ನೀವು ಓಪನ್ ಇಟ್ಟರೆ ನಿಮಗೆ ಹಾಕುವಂತಹ ಡೋರು 2 feet ಬರುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಇದು ಒಂದು. ಆ್ಯಂಡ್ ತುಂಬ ಸಣ್ಣದು ಇಡಕ್ಕೆ ಹೋಗ್ಬಿಡಿ. ಆ್ಯಂಡ್ ಅದಕ್ಕೆ ಲೆಗ್ಸ್ ಇಡ್ತೀರ ಗೊತ್ತಾ, ಆ ಲೆಗ್ ಹಾಕುವ ಜಾಗ ಇದೆಯಲ್ಲ ಅಲ್ಲಿ ನೀಟಾಗಿ ಪ್ಯಾಕಿಂಗ್ ಮಾಡಬೇಕು. ಲೆಗ್ಗನ್ನು ಆಲ್ಮೋಸ್ಟ್ ಒಳಗಡೆ ಹಾಕ್ಬೇಕು ನೀವು. ಕೆಲವೊಬ್ರು ಇಷ್ಟು ಒಳಗಡೆ ಹಾಕ್ಬಿಡ್ತಾರಾ, ಹೊರಗಡೆ ಬಿಟ್ಬಿಡ್ತಾರೆ. ಅದು ಏನಾಗುತ್ತೆ ಅಂತಂದರೆ ಹಿಂಗೆ ಅಲಗಡುತ್ತೆ. ನೀವು ಒಂದ್ಸತಿ ಕಾಲಿಟ್ಟಾಗ ಹಿಂಗೆ ಆಗುತ್ತೆ. ಆಮೇಲೆ ಆ ಲೆಗ್ ಹಾಕಿರೋ ಜಾಗದಲ್ಲೇ ನೀರು ಒಳಗಡೆ ಕುಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಲೆಗ್ಗನ್ನು ಪೂರ್ತಿ ಒಳಗಡೆ ಹಾಕಿ ಒಂದು ಇಷ್ಟು ಬಿಡಿ ಸಾಕು, ನಿಮ್ಮ ಜಸ್ಟ್ ಕಾಲದ್ರ ಮೇಲೆ ಇತ್ಕೊಂಡ್ರೆ ಸಾಕು, ಅಷ್ಟೇ ಬಿಟ್ಬಿಟ್ಟು ಕಂಪ್ಲೀಟಾಗಿ ಅದಕ್ಕೆಲ್ಲ ನೀವು ನೀಟಾಗಿ ಎಪಾಕ್ಸಿ ಗ್ರೋಟಿಂಗ್, ಫಸ್ಟ್ ಎಲ್ಲ ಸಿಮೆಂಟ್ ಫಿಲ್ ಮಾಡಿ ಅದಕ್ಕೆ ಎಪಾಕ್ಸಿ ಗ್ರೋಟಿಂಗನ್ನು ಮಾಡುವಂಥದ್ದು ವೀಕ್ಷಕರೇ. ಗೊತ್ತಾಯ್ತಲ್ವಾ? ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಕ್ಯಾಪನ್ನು ಅಷ್ಟೇ ನಾನು ತುಂಬ ಸತಿ ಹೇಳಿದ್ದೀನಿ, FRP ಕ್ಯಾಪ್ ಬರಬೇಕು, 10 ಗಟ್ಟಲೆ ಕೆಪಾಸಿಟಿ ಇರಬೇಕು. FRPನ ಯೂಸ್ ಮಾಡ್ತೀರಾ, ಬಟ್ ಆದರೆ ಅದರಲ್ಲೂ ಕಂಜೂಸ್ತನ ಮಾಡೋದು, ಸ್ವಲ್ಪ ತೆಳ್ಳು ತೊಗೊಬರೋದು ಇಲ್ಲ ರೀ, ಟನ್ ಗಟ್ಟಲೆ ಕೆಪಾಸಿಟಿ ಇರಬೇಕು. ನಿಮ್ಮ JCB ಬಂದು ಹತ್ತಿದ್ರು ಹೊಡಿಬಾರ್ದು, ಹಂಗೆ ಹೇಳ್ಬೇಕು ಅವ್ರು ಅಂಗಡಿಯವರು, ಇಷ್ಟು ದಪ್ಪ ಇರಬೇಕು. ಆ ರೀತಿ FRP ಡೋರ್ಗಳನ್ನು ತೊಗೊಂಬನ್ನಿ. ಆ್ಯಂಡ್ ಅದರಲ್ಲಿ ಹಿಂಜಸ್ ಇರಬಾರ್ದು. ಸಂಪನ ಡೋರ್ ನೀವೇನಾದರೂ ಹಿಂಜಸ್ ಇಟ್ಟರೆ ಹಿಂಜಸ್ ಬೇಗ ಮುರಿದೋಗುತ್ತೆ. ಜಸ್ಟ್ ಫಿಕ್ಸಿನ್ ಮಾಡುವಂಥದ್ದು
ತೆಗೆಯುವಂಥದ್ದು ಆ ರೀತಿದು ಯೂಸ್ ಮಾಡಿ ವೀಕ್ಷಕರೇ, ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಬರ್ತಂತ ರಬ್ಬರ್ ಸೀಲೆಂಟ್. ಯಾವುದೇ ಕಾರಣಕ್ಕೂ ಕೂಡ ಡೋರ್ ಎಡ್ಜಸ್ಗಳಲ್ಲಿ ಎಸ್ಪೆಷಲಿ ವಿಂಡೋಸ್ ಎಡ್ಜಸ್ಗಳಲ್ಲಿ ನೀವು ರಬ್ಬರ್ ಸೀಲೆಂಟನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಯೂಸ್ ಮಾಡ್ತಾರೆ UPVC ವಿಂಡೋಸ್ ಹಚ್ಚೋರು. ಜೊತೆಯಲ್ಲಿ ನಾನೇನು ಹೇಳ್ತೀನಿ ಗೊತ್ತಾ, ಒಳಗಡೆ ರಬ್ಬರ್ ಸೀಲೆಂಟ್ ಹಾಕ್ಬಿಟ್ಟು ಮೇಲ್ಗಡೆಯಿಂದ ನೀವು ವೈಟ್ ಸಿಮೆಂಟನ್ನು ಹಾಕೋದು ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ. ಯಾಕೆ ಗೊತ್ತಾ, ವೈಟ್ ಸಿಮೆಂಟು ಬಿಸ್ಲಿಗೆ ಅಷ್ಟು ಬೇಗ ಹಾಳಾಗಲ್ಲ. ಅದೇ ನೀವು ರಬ್ಬರ್ ಸೀಲೆಂಟ್ ಹಾಕ್ತೀರಾ ಅನ್ಕೊಳ್ಳಿ, 1 ವರ್ಷ 2 ವರ್ಷ, ಒಂದು 3 ಇಯರ್ಸ್ ನೋಡ್ರಿ, 3 ಇಯರ್ಸ್ ಆದಮೇಲೆ ಆ ಸೀಲೆಂಟ್ ನಿಧಾನಕ್ಕೆ ಕಿತ್ಕೊಂಡು ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ನೀರು ಅದ್ರೊಳಗಡೆ ಫಿಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫೀಲ್ ಆಗುತ್ತೆ, ನೀರು ಅದ್ರೊಳಗಡೆ ಫಿಲ್ ಆಗುತ್ತೆ. ಸೊ ಆ ನೀರು ಎಲ್ಲೋಗುತ್ತೆ, ಮನೆ ಒಳಗಡೆ ಬರುತ್ತೆ. ಸೊ ಆದ್ದರಿಂದ ಆದಷ್ಟು ನೀವು ಇದನ್ನು ಏನಾದರೂ ಸಾಲಿಡ್ ಥಿಂಗಿಂದ, ಫಾರ್ ಎಕ್ಸಾಂಪಲ್ ಸಿಮೆಂಟ್ ಇರ್ಬೋದು, ವೈಟ್ ಸಿಮೆಂಟ್ ಇರ್ಬೋದು, ಎಪಾಕ್ಸಿ ಗ್ರೌಟಿಂಗ್ ಇರ್ಬೋದು, ಸೊ ಅದಿದ್ರೆ ಅದರಿಂದ ಫಿಲ್ ಮಾಡಿದ್ರೆ ಒಂದು ಪರ್ಮನೆಂಟ್ 5 ರಿಂದ 10 ವರ್ಷ ಆ ಕಡೆ ನೋಡೋಂಗಿಲ್ಲ. ಹಂಗೆ ನೀವು ಇಲ್ಲಿ ಒಂದು ಫಿಟ್ಟನ್ನು ಕೊಡ್ಬೋದು, ಗ್ಯಾಪನ್ನು ಫಿಲ್ ಮಾಡ್ಬೋದು ವೀಕ್ಷಕರೇ. ಸೊ ಇವೆಲ್ಲವೂ ಕೂಡ ನಿಮ್ಗೆ ತುಂಬ ಹೆಲ್ಪ್ ಆಗುವಂಥ ಪಾಯಿಂಟ್ಸ್ಗಳು ವೀಕ್ಷಕರೇ. ದಯವಿಟ್ಟು ಅದನ್ನು ಫಾಲೋ ಮಾಡಿ ಮನೆ ಕಟ್ಟಿದ್ರೆ ಡೆಫಿನೆಟ್ಲಿ ಯಾವುದೇ ರೀತಿ ತೊಂದರೆ ಬರಲ್ಲ ನಿಮಗೆ. ಆದರೆ ನಮಗೆಲ್ಲ ಇದೆಲ್ಲ ಬೇಡ ಕೂಡ, ಟೆನ್ಷನ್ ಇಲ್ಲ ಅಂತ ಬೇಡ ಅಂತಂದರೆ ಬನ್ನಿ ನಮ್ಮ ಹತ್ರ, ಇವೆಲ್ಲ ಯಾವುದೇ ರೀತಿ ತೊಂದರೆ ಆಗದಿರೋಂಥ ಜೊತೆಲಿ ಬೆಸ್ಟ್ ಅಫೋರ್ಡೆಬಲ್ ಆಗಿ ನಾವು ನಿಮಗೆ ಕನ್ಸ್ಟ್ರಕ್ಷನನ್ನು ಮಾಡ್ಕೊಡ್ತೀವಿ. ಕನ್ನಡ ಕೋರ್ ಅನ್ನೋ ಭರವಸೆ ನಿಮಗೆ ಸಿಗುತ್ತೆ ವೀಕ್ಷಕರೇ. ಶೇರ್ ಮಾಡಬೇಕು, ಯಾಕಂತಂದ್ರೆ ಇನ್ನೂ ಪಾಯಿಂಟ್ಸ್ಗಳು ಬೇಕು, ಹೆಚ್ಚಿನ ಜನ ಜನ್ಸಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಇದನ್ನು ಶೇರ್ ಮಾಡಬೇಕು. ಮುಂದಿನ ಫ್ಯೂಚರಲ್ಲಿ ಮನೆ ಕಟ್ಟೋರು ಇದನ್ನು ತಿಳ್ಕೋಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.